ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ವರ್ಬ್ಸಲ್ಲಿ ಮಾಡಲ್ಸ್ ನೋಡ್ಕೊತಿದ್ವಿ. ಆ ಮಾಡಲ್ಸ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ಸ್. ಸೊ ಅದರಲ್ಲಿ ಇನ್ನೊಂದಷ್ಟು ಉಳಿದಿತ್ತು. ಅದರಲ್ಲಿ ಯಾವುದು ಗೊತ್ತಾ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಮಸ್ಟ್ ಅಂದರೆ ನೆಸೆಸಿಟಿ, ಆಬ್ಲಿಗೇಷನು, ಅಂದರೆ ಮಾಡಬೇಕಿತ್ತು, ಅಂದರೆ ಮಸ್ಟ್ ಈ ಥರ. ಖಂಡಿತವಾಗಿ, ಮಸ್ಟ್ ಅಂದರೆ ಖಂಡಿತವಾಗಿ ಅಂತ ಅಂದ್ಕೊಳ್ಳಿ. ಓಕೆ, ಇಟ್ ಎಕ್ಸ್ಪ್ರೆಸಸ್ ಪ್ರೆಸೆಂಟ್ ಟೆನ್ಸು. ನಮಗೆ ಮಸ್ಟ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ ಒಂದು ಸೆಂಟೆನ್ಸಲ್ಲಿ. ಮಸ್ಟ್ ಹ್ಯಾವ್ ಅನ್ನೋದು ನಮಗೆ ಪಾಸ್ಟ್ ಟೆನ್ಸ್ ಬಗ್ಗೆ ಇರುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ಸ್ ನೋಡಿ, ಯು ಶುಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಓಕೆ, ಯು ಶುಡ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂದರು, ಯು ಮಸ್ಟ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಅಂದರು, ಎರಡು ಸೇಮೇ. ನೀನು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕಿತ್ತು, ಫಾಲೋ ಮಾಡಬೇಕು. ಯು ಮಸ್ಟ್ ಅಂದರೂ ನಮಗೆ ಸೇಮ್ ಬರುತ್ತೆ. ಖಂಡಿತ ರೂಲ್ಸ್ನ ಫಾಲೋ ಮಾಡಬೇಕಂತಲೇ ಬರುತ್ತೆ. ಓಕೆನಾ? ಸೊ ಮಸ್ಟು ನಮಗೆ ಇನ್ಫರೆನ್ಸು, ಕನ್ಕ್ಲೂಷನಲ್ಲಿ ಕೂಡ ನಮಗೆ ಯೂಸ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಹ್ಯಾಸ್ ಎ ಬಿಗ್ ಗೋಲ್ಸ್, ಈ ಮಸ್ಟ್ ಬಿ ರಿಚ್. ಅಂದರೆ ನಾವೇ ಇಮ್ಯಾಜಿನ್, ಒಂದು ಕನ್ಕ್ಲೂಷನ್ ನಾವೇ ಅಂದ್ಕೊಳ್ಳೋದು. ಈ ಹ್ಯಾಸ್ ಎ ಬಿಗ್ ಗೋಲ್ಸ್, ಅವನಿಗೆ ದೊಡ್ಡ ಮನೆ ಇದೆ, ಸೊ ಅವನು ರಿಚ್ ಆಗಿರ್ಬೋದು ಅಂತ ನಾವೇ ಊಹಿಸ್ಕೊತಿರೋದು. ಸೊ ಅಂಥ ಟೈಮಲ್ಲಿ ಕೂಡ ನಾವು ಮಸ್ಟ್ ಯೂಸ್ ಮಾಡ್ತೀವಿ. ಅದೇ ಥರ ನೋಡಿ, ದ ರೋಡ್ಸ್ ಆರ್ ವೆಟ್, ಇಟ್ ಮಸ್ಟ್ ಹ್ಯಾವ್ ರೈನ್ಡ್. ರೋಡ್ಸ್ ಎಲ್ಲ ಒದ್ದೆ ಆಗಿದೆ, ತೇವಾಗಿದೆ, ಮಳೆ ಬಂದಿರ್ಬೋದು, ಅಂದರೆ ನಾವೇ ಇಮ್ಯಾಜಿನ್ ಮಾಡ್ಕೊತಿರೋದು. ಸೊ ಮಸ್ಟ್ ನಮಗೆ ಆರ್ಡ್ರಲ್ಲಿ ಕೂಡ ಯೂಸ್ ಮಾಡ್ಕೊತೀವಿ. ನೋಡಿ, ಯು ಮಸ್ಟ್ ಲೀವ್ ದ ರೂಮಿಂದ ಈಚೆ ಹೋಗಬೇಕು. ಸೊ ಮಸ್ಟ್ ಅನ್ನೋದು ನಮಗೆ ಡಿಫ್ರೆಂಟ್ ಸಂದರ್ಭಗಳಲ್ಲಿ ಮಸ್ಟ್ ಅನ್ನೋದು ಬರುತ್ತೆ ಸೆಂಟೆನ್ಸಲ್ಲಿ. ಮಸ್ಟ್ ಅಂತಲೇ ಅಲ್ಲ, ಎಲ್ಲ ವರ್ಡ್ಸ್ ನಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ ಡಿಫ್ರೆಂಟ್ ಸೆಂಟೆನ್ಸಸಲ್ಲಿ ಬರುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸ್, ಯಾವ ಸಿಚುವೇಶನ್, ಯಾವ ಕಂಡೀಷನ್, ಏನು ಮಾತಾಡ್ತಾ ಇದ್ದಾರೆ ಅಂತಲೇ ಅಷ್ಟೇ. ಸೊ ಸಿಂಪಲ್ಲಾಗಿ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋ ಅಷ್ಟಕ್ಕೆ ಪ್ರಯತ್ನ ಮಾಡಿ ಫಸ್ಟು. ಅಲ್ಲಿ ನಿಮಗೆ ಎಲ್ಲ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? ಸೊ ನಮಗೆ ಇದರಲ್ಲಿ ಇಲ್ಲಿವರೆಗೂ ನಾವು ಮಾಡಲ್ಸ್ ನೋಡ್ಕೊಂಡು, ಇವಾಗ ಸೆಮಿ ಮಾಡಲ್ಸ್ ಅಂತ ಕೆಲವೊಂದು ಇರ್ತವೆ. ಓಕೆ, ಬಿಕಾಸ್ ಇಟ್ ವರ್ಕ್ಸ್ ಆ್ಯಸ್ ಮಾಡಲ್ಸ್ ಆ್ಯಂಡ್ ಆಲ್ಸೋ ಆ್ಯಸ್ ಮೇನ್ ವರ್ಬ್ ಇನ್ ಎ ಸೆಂಟೆನ್ಸ್. ಯಾಕಿದು ಸೆಮಿ ಮಾಡಲ್ಸ್ ಅಂತ ಕರಿತೀವಿ ಅಂತಂದರೆ, ಅದು ನಮಗೆ ಸೆಂಟೆನ್ಸಲ್ಲಿ ಕೆಲವೊಂದು ಸಲ ಆಕ್ಸುಲರಿ ವರ್ಬ್ ಅಂದರೆ ಏನು ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡುತ್ತೆ, ಮೇನ್ ವರ್ಬ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅಂಥ ವರ್ಡ್ಸ್ ಯಾವುದು ಅಂತ ನೋಡಿದ್ರೆ ನೀಡು ಮತ್ತು ಡೇರು. ನೀಡ್ ಅನ್ನೋದು ನಮಗೆ ಮಾಡಲ್ಲು, ಅಂದರೆ ಏನು ಹೆಲ್ಪಿಂಗ್ ವರ್ಬ್ ಆಗಿ ಕೂಡ ಯೂಸ್ ಆಗುತ್ತೆ. ನೀಡ್ ನಾಟು, ಡೇರ್ ನಾಟು. ಅಂದರೆ ಇಲ್ಲಿ ನೀಡು ಮತ್ತು ಡೇರ್ ನಮಗೆ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಇದ್ರ ಜೊತೆಗೆ ನೀಡ್ಗೆ ಮತ್ತು ಡೇರ್ ಜೊತೆಗೆ ನಾಟ್ ಅಂತ ಆ್ಯಡ್ ಮಾಡಿದ್ರೆ ಅದು ನಮಗೆ ಆಕ್ಸುಲರಿ ವರ್ಬ್, ಹೆಲ್ಪಿಂಗ್ ವರ್ಬ್ ಆಗೋಗುತ್ತೆ. ಓಕೆನಾ? ಸೊ ಈ ನೀಡು ನಾಟ್ ಅಥವಾ ಡೇರ್ ನಾಟ್ ಜೊತೆಗೆ ಇ ಎಸ್, ಇ ಡಿ, ಇನ್ಫಿನೇಟಿವ್ ಟು, ಅಂದರೆ ಯಾವುದೋ ಒಂದು ವರ್ಬ್ಗೆ ಫಸ್ಟು ಟು ಬಂದು ಆಮೇಲೆ V1 ಫಾರ್ಮೇಟಲ್ಲಿ ಬಂದರೆ ಅದು ನಮಗೆ ಇನ್ಫಿನೇಟಿವ್. ಇದು ನೆಕ್ಸ್ಟ್ ತಿಳ್ಕೊಳ್ಳೋಣ. ಈ ಥರ ಬರೋಂಗಿಲ್ಲ, ಶುಡ್ ನಾಟ್ ಕಮ್. ಓಕೆನಾ? ಅಂದರೆ ಏನಿಲ್ಲ, ಈ ನೀಡ್ ನಾಟ್ಗೆ ನಾವು ಇ ಎಸ್, ಇ ಡಿ ಇದನ್ನು ಯೂಸ್ ಮಾಡೋಂಗಿಲ್ಲ, ಇದು ಬರಲ್ಲ. ಓಕೆನಾ? ಸೊ ನಮಗೆ ಅದ್ರ ಜೊತೆಗೆ ಅಂದರೆ ಅದ್ರ ಜೊತೆಗೆ ಇ ಎಸ್, ಇ ಡಿ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಅಂದರೆ ಡೇರ್ಸು, ನೀಡ್ಸು ಆ ಥರ ಯೂಸ್ ಮಾಡೋಂಗಿಲ್ಲ. ಅದ್ರ ಜೊತೆಗೆ ಇನ್ಫಿನೇಟಿವ್ ಟು, ಅಂದರೆ ಟು ಬಂದ್ಬಿಟ್ಟು ನಮಗೆ ಪ್ಲಸ್ V1 ಫಾರ್ಮೆಟಲ್ಲಿ ಬಂದರೆ ಅದನ್ನು ನಾವು ಇನ್ಫಿನೇಟಿವ್ ಅಂತ ಕರಿತೀವಿ. ಅದು ಕೂಡ ನಮಗೆ ಇದ್ರ ಜೊತೆ ಬರಬಾರ್ದು. ಓಕೆನಾ? ಫಾರ್ ಎಕ್ಸಾಂಪಲ್ಸ್ ನೋಡೋಣ, ನೋಡಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಾವು ನೀಡ್ ಮತ್ತು ಡೇರ್ನ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಕೂಡ ಯೂಸ್ ಮಾಡ್ಕೊತೀವಿ. ಇದೊಂದು ನೆನ್ಪಿಟ್ಕೊಳ್ಳಿ, ನೀಡ್ ಆರ್ ಡೇರ್ನ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಕೂಡ ಯೂಸ್ ಮಾಡ್ಕೊತೀವಿ. ನಾವು ಅದು ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಾಟ್ ಬಂದರೆ ಅದು ನಮಗೆ ಯಾವುದು ಮಾಡಲ್ ಆಗಿ ಕೆಲಸ ಮಾಡುತ್ತೆ. ಆದರೆ ನಾಟ್ ಬಂದಾಗ ಈ ನೀಡ್ಗೆ ಮತ್ತು ಡೇರ್ಗೆ ಎಸ್ ಆ್ಯಡ್ ಆಗಬಾರ್ದು, ಜೊತೆಗೆ ಇನ್ಫಿನಿಟಿ ಟು ಕೂಡ ಅದ್ರ ಪಕ್ಕದಲ್ಲಿ ಬರಬಾರ್ದು. ಫಾರ್ ಎಕ್ಸಾಂಪಲ್ ನೋಡಿ, ಐ ನೀಡ್ ಎ ಪೆನ್ ಅನ್ನೋದೇನಿಲ್ಲಿ ನೌನು, ನೀಡ್ ಅನ್ನೋದೇನಾಯಿತು ನಮಗೆ ಮೇಯ್ನು ವರ್ಬು. ಓಕೆ, ಐ ನೀಡ್ ಎ ಪೆನ್, ಕರೆಕ್ಟ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇದು ನೋಡಿ, ಐ ನೀಡ್ ನಾಟ್. ಸೊ ಇದು ನಮ್ಗೆ ಏನಾಗುತ್ತೆ, ಆಕ್ಸುಲರಿ ವರ್ಬ್ ಆಗಿರುತ್ತೆ. ಐ ನೀಡ್ ನಾಟ್ ಹೆಲ್ಪ್ ಹಿಮ್. ಸೊ ಇಲ್ಲಿ ಹೆಲ್ಪ್ ಅನ್ನೋದು ನಮಗೆ ಮೇನ್ ವರ್ಬ್ ಆಗುತ್ತೆ. ಐ ನೀಡ್ ನಾಟ್ ಹೆಲ್ಪ್ ಹಿಮ್. ಓಕೆ, ನೆಕ್ಸ್ಟ್ ಅದೇ ಥರ ನೀಡ್ ಐ ಹೆಲ್ಪ್ ಹಿಮ್, ಇಂಟರಗೇಟಿವ್. ನೀಡ್ ಐ ಹೆಲ್ಪ್ ಹಿಮ್, ಅವನಿಗೆ ನಾನು ಹೆಲ್ಪ್ ಮಾಡಬೇಕಾ, ನೀಡ್ ಐ ಹೆಲ್ಪ್ ಹಿಮ್, ಹೆಲ್ಪ್ ಬೇಕಾ ಅಂತ. ಸೊ ಇಲ್ಲಿ ಏನಾಯಿತು, ನಮಗೆ ನೀಡ್ ಅನ್ನೋದೇನಾಗುತ್ತೆ, ನಮಗೆ ಇಲ್ಲಿ ಮಾಡಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅಂದರೆ ನೀಡ್ ಐ ಹೆಲ್ಪ್ ಹಿಮ್, ಹೆಲ್ಪ್ ಅನ್ನೋದು ನಮಗೆ ಮೇನ್ ವರ್ಬ್ ಆಯಿತು. ಓಕೆ, ಅದನ್ನು ಹೇಳಿದ್ದು ನಾವು, ಇಟ್ ವರ್ಕ್ಸ್ ಆ್ಯಸ್ ಮಾಡಲ್ ಆ್ಯಂಡ್ ಆಲ್ಸೋ ಆ್ಯಸ್ ಮೇನ್ ವರ್ಬ್ ಅಂತ. ಅದಕ್ಕೆ ಅದನ್ನು ನಾವು ಸೆಮಿ ಮಾಡಲ್ಸ್ ಅಂತ ಕರಿತೀವಿ. ಅದೇ ಥರ ಐ ಡೇರ್ ಟು ಅಪೋಸ್ ಹಿಮ್. ಓಕೆ, ಇಲ್ಲಿ ಡೇರ್ ಅನ್ನೋದೇನು ಮೇನು, ಟು ಅಪೋಸ್ ಆಗೋದೇನು ಇನ್ಫಿನೇಟಿವ್. ಓಕೆ, ಸೊ ಐ ಡೇರ್ ನಾಟ್ ಅಪೋಸ್ ಹಿಮ್ ಅಲ್ಲಿ ಇಲ್ಲಿ ನಮಗೆ ಅಪೋಸ್ ಅನ್ನೋದೇನಾಗುತ್ತೆ, ನಮಗೆ ಅಪೋಸ್ ಅನ್ನೋದು ಇದನ್ನು ಮಾತಾಡ್ತಿದ್ವಲ್ಲ, ಐ ಡೇರ್ ಟು ಅಪೋಸ್ ಹಿಮ್ ಅನ್ನೋದಲ್ಲಿ ಟು ಅಪೋಸ್ ಏನಾಯಿತು, ಇನ್ಫಿನೇಟಿವ್ ಆಯಿತು.
ಕರೆಕ್ಟ್ ಅಲ್ವಾ? ಸೊ ಐ ಡೇರ್ ಅನ್ನೋದು ನಮ್ಗೆ ಇಲ್ಲಿ ಮೇನ್ ವರ್ಬು. ಅದೇ ಥರ ಇಲ್ಲಿ ಐ ಡೇರ್ ನಾಟ್ ಅಪೋಸ್ ಹಿಮ್. ಓಕೆ, ಐ ಡೇರ್ ನಾಟ್ ಏನಾಯಿತು ನಮಗೆ ಮಾಡಲ್ ಆಯಿತು. ಇಲ್ಲಿ ಕೂಡ ಡೇರ್ ಐ ಅಪೋಸ್ ಹಿಮ್, ನಾನು ಅವನನ್ನು ವಿರೋಧಿಸೋಕ್ಕೆ ಎದುರಿಸೋಕ್ಕೆ ಧೈರ್ಯ ಇದೆಯಾ, ಅವನು ವಿರುದ್ಧ ಹೋಗೋಕ್ಕೆ ಧೈರ್ಯ ಇದೆಯಾ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನಮಗೆ ಡೇರ್ ಅನ್ನೋದು ಏನಾಗುತ್ತೆ, ಅಪೋಸ್ ಅನ್ನೋದು ನಮಗೆ ಮೇನ್ ವರ್ಬ್ ಆಗುತ್ತೆ, ಡೇರ್ ಅನ್ನೋದು ನಮಗೆ ಮಾಡಲ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಮಾಡಲಲ್ಲಿ ನಮಗೆ ಏನು ಡೇರು ಮತ್ತು ನೀಡಲ್ಲಿ ಮಾಡಲು ಬರುತ್ತೆ, ಸೆಮಿ ಮಾಡಲು ಬರುತ್ತೆ. ಸೆಮಿ ಮಾಡಲ್ ಯಾವಾಗ ಬರುತ್ತೆ ಅಂತಂದರೆ ಅದು ಆಕ್ಸಿಲರಿ ವರ್ಬ್ ಆಗಿ ಯೂಸ್ ಮಾಡ್ಬೇಕಾದ್ರೆ. ಓಕೆನಾ? ಸೊ ನೀಡು ಮತ್ತು ಡೇರು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸಸ್ಸಲ್ಲಿ ಕೂಡ ಯೂಸ್ ಮಾಡ್ಕೊತೀವಿ. ಓಕೆ, ಇಂಟ್ರಾಗೇಟಿವ್ ಸೆನ್ಸಸ್. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಿ. ಐ ನೀಡ್ ಎ ಪೆನ್, ಮೇನ್ ವರ್ಬು, ಮಾಡಲ್ಲು, ಸಾರಿ ಇದು ಮೇನ್ ವರ್ಬು, ಮುಗೀತು, ಕರೆಕ್ಟ್, ನೋ ಪ್ರಾಬ್ಲಮ್. ಇಲ್ಲಿ ಐ ನೀಡೆಡ್ ಎ ಪೆನ್, ನೀಡೆಡ್. ಸೊ ನೆಕ್ಸ್ಟ್ ನೋಡಿ, ನಾವು ಹೇಳಿದ್ವಿ ಇಡಿ ಬರಂಗಿಲ್ಲ ಅಂತ. ಬಟ್ ಇಲ್ಲಿ ನೀಡೆಡ್ ಅನ್ನೋದು ನಮಗೆ ಮೇನ್ ವರ್ಬಲ್ಲಿ ಇಡಿ ಬರ್ಬೋದು. ಅರ್ಥ ಆಗ್ತಿದೆಯಲ್ಲ? ನೀಡ್ ಜೊತೆಗೆ ಇಡಿ ಬರ್ಬೋದು, ಇದು ಓಕೆ. ಇಲ್ಲಿ ನೋಡಿ, ಐ ನೀಡ್ ಟು ಡ್ರೈವ್ ಫಾಸ್ಟ್, ನೀಡ್ ಅನ್ನೋದು ಇಲ್ಲಿ ಮೇನ್ ವರ್ಬು, ಟು ಡ್ರೈವ್ ಅನ್ನೋದು ನಮಗೆ ಇನ್ಫೈನೇಟಿವ್. ಸೊ ಇದು ಕೂಡ ಕರೆಕ್ಟೇ, ನೋ ಪ್ರಾಬ್ಲಮ್. ಆದರೆ ಇಲ್ಲಿಗೆ ಬನ್ನಿ, ಐ ನೀಡ್ ನಾಟ್ ಅನ್ನೋದು ಆಲ್ರೆಡಿ ಮಾಡಲು. ಓಕೆ, ಅದ್ರ ಪಕ್ಕ ಟು ಡ್ರೈವ್ ಇದೆ. ಓಕೆ, ಟು ಡ್ರೈವ್ ಬರೋಂಗಿಲ್ಲ. ಅರ್ಥ ಆಗ್ತಿದೆಯಾ? ಟು ಡ್ರೈವ್ ಯಾಕೆ ಬರೋಂಗಿಲ್ಲ ಅಂತಂದರೆ ಇದು ಇನ್ಫೈನೇಟಿವ್. ಓಕೆ, ಸೊ ಇಲ್ಲಿ ಏನು ಬರುತ್ತೆ ನಮಗೆ, ಐ ನೀಡ್ ನಾಟ್ ಡ್ರೈವ್ ಫಾಸ್ಟ್. ಓಕೆ, ಟು ತೆಗ್ದಾಕ್ರಿ, ಒಂದು ಸುಮ್ಮನೆ ಕಾಟ್ ಮಾಡಿದೆ. ಐ ನೀಡ್ ನಾಟ್ ಟು ಬರಲ್ಲ, ಯಾಕಂತಂದರೆ ನೀಡ್ ನಾಟ್ ಅನ್ನೋದು ನಮಗೆ ಮಾಡಲ್ ವರ್ಬು. ಸೊ ಮಾಡಲಲ್ಲಿ ನಮಗೆ ಟು ಇನ್ಫೈನೇಟಿವ್ ಬರಲ್ಲ, ಸೊ ಟು ತೆಗ್ದಾಕಿ. ಅದೇ ಥರ ಇಲ್ಲಿ ನೋಡಿ, ಐ ನೀಡೆಡ್ ನಾಟ್. ಓಕೆ, ನೀಡ್ ನಾಟ್ ಅಂತ ಅಂದ್ರೆ ಮಾಡಲ್ ವರ್ಬು, ಅದರಲ್ಲಿ ಇಡಿ ಬರುತ್ತಾ? ಬರೋಂಗಿಲ್ಲ. ಸೊ ಇದು ಕೂಡ ಸೇಮ್ ಇದೆ ಥರನೇ, ಐ ನೀಡ್ ನಾಟ್, ಟು ತೆಗ್ದಾಕಿ, ಐ ನೀಡ್ ನಾಟ್ ಡ್ರೈವ್ ಫಾಸ್ಟ್. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಪಾಸ್ಟ್ ಮಾತಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ನೀಡ್ ನಾಟ್ ಮಾಡಲ್ ವರ್ಬು. ಸೊ ನಾವು ಮಾಡಲ್ ವರ್ಬ್ ಜೊತೆ ನಾವು ಆಲ್ರೆಡಿ ಗೊತ್ತು V1 ಬರಬೇಕು ಅಂತ. ಇಲ್ಲಿ V1 ಬಂದಿದೆ. ಇಲ್ಲಿ V1 ಹ್ಯಾವ್ ಬಂದಾಗ ನಮ್ಗೆ ಆಲ್ರೆಡಿ ಗೊತ್ತು ಅದ್ರ ಪಕ್ಕ V3 ಬರಬೇಕು ಅಂತ. ಸೊ ಈ ನೀಡ್ ನಾಟ್ ಹ್ಯಾವ್ ಡ್ರೈವನ್ ಫಾಸ್ಟ್, ಇದು ಕರೆಕ್ಟ್. ಓಕೆನಾ? ಇದು ಪಾಸ್ಟ್ ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಓಕೆ, ಸೊ ನೆಕ್ಸ್ಟ್ ನೋಡಿ, ಹಿ ಡೇರ್ಸ್ ಟು ಅಪೋಸ್ ಹಿಸ್ ಫಾದರ್. ಇಲ್ಲಿ ಡೇರ್ಸ್ ಅನ್ನೋದು ಮೇನ್ ವರ್ಬು. ಎಸ್ ಬರ್ಬೋದು, ಯಾಕಂತಂದರೆ ಹಿ ಅನ್ನೋದು ಸಬ್ಜೆಕ್ಟ್ ಏನಾಗಿದೆ, ಸಿಂಗ್ಯುಲರ್ ಇದೆ. ಸೊ ಸಿಂಗ್ಯುಲರ್ ಇದ್ದಾಗ ಇದೇನಾಗುತ್ತೆ, ಇದು ಸಿಂಗ್ಯುಲರ್ ಆಗುತ್ತೆ. ಸೊ ಈ ಡೇರ್ಸ್ ಟು ಅಪೋಸ್ ಹಿಸ್ ಫಾದರ್, ಕರೆಕ್ಟು. ಆದರೆ ಇಲ್ಲಿ ಬನ್ನಿ, ಈ ಡೇರ್ಸ್ ನಾಟ್ ಟು ಅಪೋಸ್ ಹಿಸ್ ಫಾದರ್, ಈ ಡೇರ್ಸ್ ನಾಟ್ ಬಂದಿದೆ. ಸೊ ಈ ಡೇರ್ಸ್ ನಾಟ್ ಏನಾಗಿರುತ್ತೆ, ನಮಗೆ ಮಾಡಲ್ ಆಗಿರುತ್ತೆ. ಸೊ ಮಾಡಲಲ್ಲಿ ಎಸ್ ಬರಬೇಕಾ? ಬರೋಂಗಿಲ್ಲ. ಸೊ ಈ ಡೇರ್ ನಾಟ್ ಟು ಬರುತ್ತಾ? ಟು ಮತ್ತು ಅಪೋಸ್ ಏನಾಗುತ್ತೆ ನಮಗೆ, ಇದಾಗುತ್ತೆ, ಇನ್ಫೈನೇಟಿವ್ ಆಗುತ್ತೆ. ಸೊ ಟು ತೆಗ್ದಾಕಿ, ಈ ಡೇರ್ ನಾಟ್ ಅಪೋಸ್ ಹಿಸ್ ಫಾದರ್, ಇದು ಕರೆಕ್ಟು. ಆದರೆ ಇಲ್ಲಿ ಬನ್ನಿ, ಡೇರ್ ಬಂತು. ಸೊ ಅನ್ನೋದೇನು, ಪ್ಲೂರಲ್ಲು, ಡೇರ್ ಅನ್ನೋದು ಕೂಡ ಪ್ಲೂರಲ್ಲು. ಸೊ ಟು ಅಪೋಸ್, ಇದು ಡೇರ್ ಅನ್ನೋದು ಮೇನ್ ಬರುವ ಕೆಲಸ ಮಾಡುತ್ತೆ. ಸೊ ದೇ ಡೇರ್ ಟು ಅಪೋಸ್ ದೇರ್ ಫಾದರ್, ನೋ ಪ್ರಾಬ್ಲಮ್, ಕರೆಕ್ಟ್. ಓಕೆ, ಆದರೆ ಇಲ್ಲಿ ಬನ್ನಿ ಲಾಸ್ಟಿದು, ದೇ ಡೇರ್ ನಾಟ್ ಟು ಅಪೋಸ್ ಹಿಸ್ ಫಾದರ್, ಡೇರ್ ನಾಟ್ ಬಂತು. ಸೊ ಇದು ಮಾಡಲ್ ಆಗೋಯ್ತಿಲ್ಲ ನಮಗೆ. ಮಾಡಲ್ ಜೊತೆ ಟು ಬರ್ಬೋದಾ? ಬರೋಂಗಿಲ್ಲ. ದೇ ಡೇರ್ ನಾಟ್ ಅಪೋಸ್ ದೇರ್ ಫಾದರ್. ಸೊ ಇಲ್ಲಿಗೆ ಮಾಡಲ್ಸ್ ಮುಗಿದೋಯ್ತು. ಇವಾಗ ನಾನ್ ಇನ್ಫೈನೇಟಿವ್ ವರ್ಬ್ಸಲ್ಲಿ ಏನೇನು ಬರುತ್ತೆ ಅಂದರೆ ನಾನ್ ಇನ್ಫೈನೇಟಿವ್ ವರ್ಬ್ಸ್ ಅಂತಂದರೆ ಅದು ವರ್ಬೇ, ಆದರೆ ನೌನಾಗಿ ಕೆಲಸ ಮಾಡುತ್ತೆ. ಓಕೆನಾ? ನಕಲಿ ವರ್ಬ್ ಅಂತ. ಓಕೆ, ವರ್ಬೇನೇ ಅದು, ಆದರೆ ನೌನಾಗಿ ಕೆಲಸ ಮಾಡುತ್ತೆ. ಅದು ಯಾವ್ದು ಆಲ್ರೆಡಿ ನೀವು ಗೊತ್ತು, ನಾವು ಇಲ್ಲಿ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೀವಿ ಎಷ್ಟೊಂದು ಸಲನೂ. ಸ್ಟಾರ್ಟಿಂಗಿಂದನೂ ಕಂಜಂಕ್ಷನಲ್ಲಾಗಲಿ ಬೇರೆದ್ರಲ್ಲಾಗಲಿ ಪ್ರತಿಯೊಂದರಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದನ್ನು ಆಲ್ರೆಡಿ ಗೊತ್ತು ನಿಮಗೆ, ಜಸ್ಟ್ ಒಂದು ಸಲ ಬರೆದಿದ್ದೀನಿ ಅಷ್ಟೇ. ನಾನ್ ಇನ್ಫೈನೇಟಿವ್ ವರ್ಬ್ಸ್ ಅಂದರೆ ಅದು ವರ್ಬ್ಸೇ, ಅದೇ ನೌನಾಗಿ ಕೆಲಸ ಮಾಡ್ತಾ ಇರುತ್ತೆ. ಯಾವುದ್ಯಾವುದು? ಜೀರಂಡು, ಇನ್ಫೈನೇಟಿವ್, ಪಾರ್ಟಿಸಿಪಲ್ಲು. ಜೀರಂಡ್ ಅಂದರೆ ಏನು? ಅದು ವರ್ಬೇ, ಆದರೆ ನೌನಾಗಿ ಕೆಲಸ ಮಾಡುತ್ತೆ. ಆ ನೌನು ING ಇದ್ದಾಗ ವರ್ಬ್ ಆಗಿರುತ್ತೆ, ಆ ವರ್ಬಿಗೆ ING ಫಾರ್ಮ್ಯಾಟಲ್ಲಿ ಇರುತ್ತೆ, ಅದು ನೌನ್ ಆಗೋಯ್ತದೆ. ಸೊ ಅದು ನಮಗೆ ಈ ನೌನ್ ಆಗುತ್ತಲ್ಲ, ವರ್ಬ್ಗೆ ING ಫಾರ್ಮ್ ಆದಮೇಲೆ ವರ್ಬ್ ಪ್ಲಸ್ ING ಇದ್ದಾಗ ಅದು ನೌನ್ ಆಗುತ್ತಲ್ಲ, ಆ ನೌನು ನಮಗೆ ಸಬ್ಜೆಕ್ಟು ಆಗ್ಬೋದು, ಸಬ್ಜೆಕ್ಟ್ ಕಾಂಪ್ಲಿಮೆಂಟು ಆಗ್ಬೋದು, ಆಬ್ಜೆಕ್ಟು ಆಗ್ಬೋದು, ಆಬ್ಜೆಕ್ಟ್ ಕಾಂಪ್ಲಿಮೆಂಟು ಆಗ್ಬೋದು. ಅದೇ ಥರನೇ ಇನ್ಫೈನೇಟಿವ್ ಅಂದರೆ ಏನು? ಫಸ್ಟ್ ವರ್ಬೇ ಇರುತ್ತೆ, ಆದರೆ ಆ ವರ್ಬ್ಗೆ 2 + V1 ಬರುತ್ತೆ, V1 ಫಾರ್ಮು. ಸೊ ಅದೇನಾಗುತ್ತೆ ನಮಗೆ ನೌನ್ ಆಗುತ್ತೆ. ಆ ನೌನು ಕೂಡ ಸಬ್ಜೆಕ್ಟ್ ಆಗ್ಬೋದು, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗ್ಬೋದು, ಆಬ್ಜೆಕ್ಟ್ ಆಗ್ಬೋದು, ಅಥವಾ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗ್ಬೋದು. ಪಾರ್ಟಿಸಿಪಲ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ವರ್ಬ್ ಆಗಿರುತ್ತೆ,
ವರ್ಬ್ಗೆ ಪ್ಲಸ್ ಅಡ್ಜೆಕ್ಟಿವ್ ಬಂದಾಗ ಅದು ಪಾರ್ಟಿಸಿಪಲ್ ಅಂತೀವಿ. ಸೊ ಅಡ್ಜೆಕ್ಟಿವಲ್ಲಿ ನಮಗೆ ING ಬಂದರೆ V4, ING ಬಂದಿಲ್ಲ ಅಂತ ಅಂದರೆ V3 ಅಷ್ಟೇ. ಎಕ್ಸಾಂಪಲ್ಸ್ ನೋಡೋಣ ಕೆಲವೊಂದು. ಸೊ ಇಲ್ಲಿ ನೋಡಿ, ಈ ಲೈಕ್ಸ್ ಸ್ವಿಮ್ಮಿಂಗ್. ಸೊ ಇಲ್ಲಿ ಮೇನ್ ವರ್ಬ್ ಯಾವುದು? ಲೈಕ್ಸು. ಸೊ ಇದು ನೌನೇ ಇಲ್ಲಿ, ಕರೆಕ್ಟ್ ಅಲ್ವಾ? ಇದು ನೌನೇ. ಆದರೆ ಈ ನೌನ್ಗೆ ಏನಾಯಿತು? ING ಫಾರ್ಮ್ಯಾಟ್ ಆಯಿತು, ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ? ವರ್ಬ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ ಇವಾಗ? ಸೊ ಜೀರಂಡ್ ಅಂದರೆ ಯಾವುದು? ನಮಗೆ ನಾರ್ಮಲ್ ಆಗೋದು ನೌನೇ ಇರುತ್ತೆ, ನೌನ್ಗೆ ಪ್ಲಸ್ ING ಫಾರ್ಮ್ಯಾಟು, ಅದು ನಮಗೆ ವರ್ಬ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅಂದರೆ ವರ್ಬ್ ಅಂದರೆ ಜೀರಂಡ್ ಆಗುತ್ತೆ. ಅದೇ ಥರ ಇಲ್ಲಿ ನೋಡಿ, ದೇ ಲೈಕ್ ಸ್ವಿಮ್ಮಿಂಗ್. ಲೈಕ್ ಅನ್ನೋದು ನಮಗೆ ಮೇನ್ ವರ್ಬು, ಸೊ ಸ್ವಿಮ್ಮಿಂಗ್ ಏನಾಗುತ್ತೆ ನಮಗೆ? ಜೀರಂಡ್ ಆಗುತ್ತೆ. ಅದೇ ಥರ ಇಲ್ಲಿ ಬನ್ನಿ, ದೇ ಲೈಕ್ಡ್ ಸ್ವಿಮ್ಮಿಂಗ್. ಓಕೆ, ಸೊ ಇಲ್ಲಿ ಲೈಕ್ಡ್ ನಮಗೆ ಮೇನ್ ವರ್ಬ್ ಆಯಿತು, ಸೊ ಸ್ವಿಮ್ಮಿಂಗ್ ಅನ್ನೋದು ಇಲ್ಲಿ ನಮಗೆ ಜೀರಂಡ್ ಆಗುತ್ತೆ. ಓಕೆನಾ? ಅದೇ ಥರ ಇಲ್ಲಿ ನೋಡಿ, ಈ ವಿಶಸ್ ಟು ಗೋ. ಟು ಗೋ ಅಂತಂದ್ರೇನು? ಇನ್ಫೈನೇಟಿವ್. ಇದು ಟು, ಇದು ಪ್ಲಸ್ V1 ಫಾರ್ಮ್ಯಾಟು, ಸೊ ಇದೇನಾಯಿತು ನಮಗೆ? ಇನ್ಫೈನೇಟಿವ್ ಆಯಿತು. ಅದೇ ಥರ ಇಲ್ಲಿ ಬನ್ನಿ, ದೇ ವಿಶ್ ಮೇನ್ ವರ್ಬು, ಟು ಗೋ ಮತ್ತು ಇನ್ಫೈನೇಟಿವ್. ಇಲ್ಲಿ ಕೂಡ ಅಷ್ಟೇ, ದೇ ವಿಶ್ಡ್ ಮೇನ್ ವರ್ಬು, ಟು ಗೋ ಇನ್ಫೈನೇಟಿವ್. ಅರ್ಥ ಆಗ್ತಿದೆಯಲ್ವಾ? ದೇ ಬ್ರೋಕ್ ಗ್ಲಾಸಸ್ ವರ್ ರಿಪೇರ್ಡ್. ಸಾರಿ, ದೇ ಬ್ರೋಕ್ ಅಂತೀನಿ, ದ ಬ್ರೋಕನ್ ಗ್ಲಾಸಸ್ ವರ್ ರಿಪೇರ್ಡ್. ಸೊ ಇಲ್ಲಿ ಬ್ರೋಕನ್ ಏನು? ನಮಗೆ ಗ್ಲಾಸ್ ವ್ಯಕ್ತಿತ್ವ ಹೇಳ್ತೈತೆ. ಸೊ ಇದು ನಮಗೆ ಅಡ್ಜೆಕ್ಟಿವು, ಕರೆಕ್ಟ್ ಅಲ್ವಾ? ಅಡ್ಜೆಕ್ಟಿವು, ಈ ಗ್ಲಾಸಸ್ ಏನೋ ನಮಗೆ ನೌನು, ವರ್ ರಿಪೇರ್ಡ್ ಅನ್ನೋ ನಮಗಿಲ್ಲಿ ವರ್ಬ್, ಮೇನ್ ವರ್ಬ್. ಓಕೆನಾ? ಸೊ ಅಡ್ಜೆಕ್ಟಿವ್ ಜೊತೆಗೆ ಏನಿದೆ ನಮಗಿಲ್ಲಿ? ಸರಿ, ಇಲ್ಲೇನಿದೆ? ಇದು ಅಡ್ಜೆಕ್ಟಿವ್. ಇದು ಏನಾಗಿದೆ? ಅಡ್ಜೆಕ್ಟಿವ್ ಪ್ಲಸ್ ಯಾವ ಫಾರ್ಮ್ಯಾಟಲ್ಲಿದೆ ನಮಗಿದು? V3. ಸೊ ಬ್ರೋಕನ್ ಅನ್ನೋದು V3 ಫಾರ್ಮ್ಯಾಟು, ಸೊ ಇದೇನಾಗುತ್ತೆ ನಮಗೆ? ಪಾರ್ಟಿಸಿಪಲ್ಲು. ಅದೇ ಥರ ಇಲ್ಲಿ ನೋಡಿ, ಬ್ರೋಕನ್ನು ಮತ್ತೆ ಏನಾಯ್ತು? ಇದು ಅಡ್ಜೆಕ್ಟಿವ್, ಕರೆಕ್ಟ್ ಅಲ್ವಾ? ಅರೆ ಯಾವ ಫಾರ್ಮ್ಯಾಟಲ್ಲಿದೆ? V3 ಫಾರ್ಮ್ಯಾಟಲ್ಲಿದೆ, ಸೊ ಇದೇನಾಗುತ್ತೆ? ಪಾರ್ಟಿಸಿಪಲ್. ಸೊ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು, ಜಸ್ಟ್ ಒಂದ್ಸಲ ರಿವೈಸ್ ಥರ ಅಂದ್ಕೊಳ್ಳಿ ಅಷ್ಟೇ. ಇದೇ ನಾವು ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಯಾವುದಾದ್ರು ಜೀರಂಡು, ಇನ್ಫೈನೇಟಿವ್, ಪಾರ್ಟಿಸಿಪಲ್ಲು. ಓಕೆನಾ? ಸೊ ಫಸ್ಟಿಗೆ ಜೀರಂಡ್ ಬಗ್ಗೆ ಮಾತ್ರ ಮಾತಾಡೋಣ. ಜೀರಂಡ್ ಅಂದರೆ ING ಬರೋದು. ಸೊ ING ನಮಗೆ ಫಸ್ಟು ಮೇನ್ ವರ್ಬ್ ಆಗಿರುತ್ತೆ, ಜೀರಂಡು ಬರುತ್ತೆ. ಅಂದರೆ ING ಇರೋದು ಸೆಂಟೆನ್ಸಲ್ಲಿ ಏನೇನು ಬರುತ್ತೆ? ಮೇನ್ ವರ್ಬು ಬರ್ಬೋದು, ಜೀರಂಡು ಬರ್ಬೋದು, ಪ್ರೆಸೆಂಟ್ ಪಾರ್ಟಿಸಿಪಲ್ಲು ಬರ್ಬೋದು, ಕರೆಕ್ಟ್ ಅಲ್ವಾ? V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, V4 ಅಂತಂದರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ING ಇಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ದ ಡೆವಲಪ್ಡ್ ಕಂಟ್ರೀಸ್ ಶುಡ್ ಹೆಲ್ಪ್ ದ ಡೆವಲಪಿಂಗ್ ಕಂಟ್ರೀಸ್. ಶುಡ್ ಅನ್ನೋದೇ ನಮಗೆ ಆಕ್ಸಿಲರಿ ವರ್ಬು, ಹೆಲ್ಪ್ ಅನ್ನೋದು ಮೇನ್ ವರ್ಬು. ಈಗ ಇದು ಆಲ್ರೆಡಿ ಮೇನ್ ವರ್ಬ್ ಆಲ್ರೆಡಿ ಬಂದಾದ್ಮೇಲೆ ಇದೇನಾಗಿರುತ್ತೆ ನಮಗಿದು? ಅಡ್ಜೆಕ್ಟಿವ್. ಯಾಕಂತ ಅಂದರೆ ಕಂಟ್ರೀಸ್ ಅನ್ನೋದು ನೌನು, ಅದಕ್ಕಿದೇನು ಅದ್ರ ವ್ಯಕ್ತಿ ಅಂದರೆ ಅದಕ್ಕೊಂದು ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಡೆವಲಪ್ಡ್. ಸೊ ಇದೇನಾಗಿರುತ್ತೆ ನಮಗೆ? ಅಡ್ಜೆಕ್ಟಿವ್ ಆಗಿರುತ್ತೆ. ಅದು ಯಾವ ಫಾರ್ಮ್ಯಾಟಲ್ಲಿ? V3 ಫಾರ್ಮ್ಯಾಟಲ್ಲಿದೆ, ಡೆವಲಪ್ಡ್. ಸೊ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಯಿತು. ಅದೇ ಥರ ಡೆವಲಪಿಂಗ್ ಕಂಟ್ರೀಸ್ ಅನ್ನೋದು ನೌನು, ಡೆವಲಪಿಂಗ್ ಅನ್ನೋದು ING ಇದೆ, ಕರೆಕ್ಟ್ ಅಲ್ವಾ? ING ಯಾವುದಾಗುತ್ತೆ? ಜೀರಂಡು. ಅರ್ಥ ಆಯ್ತಲ್ವ ನಿಮಗೀಗ? ಸೊ ಜೀರಂಡ್ ಅನ್ನೋದು ನಮಗೆ, ING ಅನ್ನೋದು ನಮಗೆ ಸೆಂಟೆನ್ಸಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ಬೋದು, ಜೀರಂಡ್ ಆಗಿ ಕೆಲಸ ಮಾಡ್ಬೋದು, ಪಾಸ್ಟ್ ಪಾರ್ಟಿಸಿಪಲ್ ಆಗಿ ಕೂಡ ಕೆಲಸ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ING ನಮಗೆ ಒಂದು ಸೆಂಟೆನ್ಸಲ್ಲಿ ಮೇನ್ ವರ್ಬ್ ಆಗಿದ್ದರೆ ಅದು ನಮಗೆ ಆ್ಯಕ್ಷನ್ ನಡೀತಾ ಇರುತ್ತೆ. ಓಕೆನಾ? ಜೀರಂಡ್ ಆದರೆ ನಮಗೆ ಅದು ಸಬ್ಜೆಕ್ಟ್ ನೌನ್ ಆಗಿರುತ್ತೆ, ಅದಕ್ಕೆ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ತಗೊಂಡಿರುತ್ತೆ. ಅದೇ ಪ್ರೆಸೆಂಟ್ ಪಾರ್ಟಿಸಿಪಲ್ ಆದರೆ ವರ್ಬ್ ಆಗಿರುತ್ತೆ, ಅಡ್ಜೆಕ್ಟಿವ್ ಕೆಲಸ ಮಾಡ್ತಾ ಇರುತ್ತೆ, ಏನೊಂದು ವರ್ಕ್ ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ. ಇಲ್ಲಿ ನೋಡಿದ್ವಲ್ಲ, ಅದೇನೇ ಅದು. ಫಾರ್ ಎಕ್ಸಾಂಪಲ್ಸ್ ನೋಡೋಣ ನೋಡಿ. ಈಗ ಏನಿಲ್ಲ, ಆಲ್ರೆಡಿ ನಾನು ಹೇಳ್ತಾ ಇದ್ದೀನಲ್ಲ, ಆಲ್ರೆಡಿ ಕಲ್ತಿದ್ದೀವಿ, ಜಸ್ಟ್ ಒಂಥರ ರಿವೈಸನ್ ಥರ ಅಷ್ಟೇ ಅಂದ್ಕೊಳ್ಳಿ. ಸೊ ನೋಡಿ ಎಕ್ಸಾಂಪಲ್ಸು, ಈ ಸ್ವಿಮ್ಮಿಂಗ್. ಇಲ್ಲಿ ಈಸ್ ಅನ್ನೋದೇನು? ಹೆಲ್ಪಿಂಗ್ ವರ್ಬು, ಸ್ವಿಮ್ಮಿಂಗ್ ಅನ್ನೋದು ಮೇನ್ ವರ್ಬು, ಕರೆಕ್ಟ್ ಅಲ್ವಾ? ಸೊ ಇದು ನಮಗೆ ಆ್ಯಕ್ಷನ್ ನಡೀತಿದೆ. ಓಕೆ, ಅದೇ ಥರ ನೋಡಿ, ಈ ಲೈಕ್ಸ್ ಸ್ವಿಮ್ಮಿಂಗ್. ಸೊ ಲೈಕ್ಸ್ ಅನ್ನೋದೇನು ನಮಗೆ ಇಲ್ಲಿ? ವರ್ಬು, ಹಿ ಅನ್ನೋದು ಸಬ್ಜೆಕ್ಟು, ಕರೆಕ್ಟ್ ಅಲ್ವಾ? ಸ್ವಿಮ್ಮಿಂಗ್ ಅನ್ನೋದೇನಾಗುತ್ತೆ? ಆಬ್ಜೆಕ್ಟ್ ಆಯಿತು. ಸೊ ಆಬ್ಜೆಕ್ಟಲ್ಲಿ ING ಬಂತು. ಸೊ ಸ್ವಿಮ್ಮಿಂಗ್ ಅನ್ನೋದು ನೌನು, ಇದೇನಾಯ್ತು ನಮಗೆ ಇಲ್ಲಿ? ಜೀರಂಡ್ ಆಯಿತು. ಅದೇ ಥರ ನೋಡಿ, ಹಿ ಈಸ್ ಫಾಂಡ್. ಓಕೆ, ಫಾಂಡ್ ಆಫ್ ಸ್ವಿಮ್ಮಿಂಗ್, ಆಬ್ಜೆಕ್ಟಿವ್ ಬಂತು ಪ್ಲಸ್ ನೌನು, ಸೊ ಇದು ಕೂಡ ನಮಗೆ ಜೀರಂಡು. ಇದು ಜೀರಂಡ್ ಅಲ್ಲ, ಯಾಕಂದರೆ ಇದು ಮೇನ್ ವರ್ಬು. ನಮಗೆ ಸ್ವಿಮ್ಮಿಂಗ್ ಅನ್ನೋದು ಇಲ್ಲಿ ಮೇನ್ ವರ್ಬು. ಹಿ ಈಸ್ ಸ್ವಿಮ್ಮಿಂಗ್, ಅವನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ, ಅದೇ ನಮಗೆ ಆ್ಯಕ್ಷನ್ ತೋರಿಸ್ತಾ ಇದೆ ಇಲ್ಲಿ. ನೆಕ್ಸ್ಟು, ಸ್ವಿಮ್ಮಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ಸೊ ಇಲ್ಲಿ ಸ್ವಿಮ್ಮಿಂಗ್ ಅನ್ನೋ ಸಬ್ಜೆಕ್ಟು, ಈಸ್ ಅನ್ನೋದು ನಮಗೇನು ಇಲ್ಲಿ? ಹೆಲ್ಪಿಂಗ್ ವರ್ಬ್, ಗುಡ್ ಫಾರ್ ಹೆಲ್ತ್. ಬಟ್ ಈ ಸ್ವಿಮ್ಮಿಂಗ್ ಅನ್ನೋದೇ ನಮಗೆ ಮೇನ್ ವರ್ಬ್ ಆಗಿ ಕೂಡ ಕೆಲಸ ಮಾಡ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಸ್ವಿಮ್ಮಿಂಗ್, ಇವಾಗ ಈಸ್ ಅನ್ನೋದೇನು ನಮಗೆ ವರ್ಬ್ ಆಗಿ ಕೆಲಸ ಮಾಡ್ತಿದೆ.
ಸೊ ವರ್ಬ್ ನಮ್ಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸಬ್ಜೆಕ್ಟ್ ಮೇಲೆ. ಸೊ ಸಬ್ಜೆಕ್ಟ್ ಸ್ವಿಮ್ಮಿಂಗ್ ಆದಾಗ ಸ್ವಿಮ್ಮಿಂಗ್ ಅನ್ನೋದೇನು ನಮಗಿಲ್ಲಿ ನೌನು. ಸೊ ನೌನ್ಗೆ ಐ ಎನ್ ಜಿ ಬಂದರೆ ಇದೇನಾಗುತ್ತೆ? ಇದು ಕೂಡ ಜೀರಂಡೆ. ಇಲ್ಲಿ ಕೂಡ ಅಷ್ಟೇ. ಈಸ್ ಫಾಂಡ್ ಆಫ್, ಫಾಂಡ್ ಅಂದರೆ ಪ್ರಿಪೋಸಿಷನ್ ಆದಮೇಲೆ ಏನು ಬರಬೇಕು? ಆಬ್ಜೆಕ್ಟೇ ಬರಬೇಕು. ಅದೇ ಥರ ನಮಗೆ ವರ್ಬಕ್ಕೆ ಮುಂಚೆ ಸಬ್ಜೆಕ್ಟೇ ಬರಬೇಕು. ಸಬ್ಜೆಕ್ಟ್ ಮೇಲೆ ತಾನೇ ವರ್ಬ್ ಡಿಪೆಂಡ್ ಆಗಿರುತ್ತೆ. ಅದೇ ಥರ ನೋಡಿ, ಐ ಸಾ ಹಿಮ್ ಸ್ವಿಮ್ಮಿಂಗ್ ದ ಹೋಲ್ ಡೇ. ಐ ಸಾ ಹಿಮ್. ಸೊ ಐ ಸಾ ಹಿಮ್ ದ ಹೋಲ್ ಡೇ. ಐ ಅನ್ನೋದೇನಿಲ್ಲಿ ಸಬ್ಜೆಕ್ಟು, ಸಾ ಅನ್ನೋದು ವರ್ಬು, ಹಿಮ್ ಅನ್ನೋದು ಆಬ್ಜೆಕ್ಟು. ಸೊ ನಮಗೆ ಜೀರಂಡ್ ಬೇಕು ಅಂತಂದರೆ ಜೀರಂಡು ನಾವು ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಲ್ರೆಡಿ ಬಂದ್ಬಿಟ್ಟಿದೆ, ಮೇನ್ ವರ್ಬು ಸಾ ಆಲ್ರೆಡಿ ಇದೆ. ಸೊ ನಮ್ಗೆ ಸ್ವಿಮ್ಮಿಂಗ್ ಏನಾಗುತ್ತಿದ್ದು ಯಾರು ಈ ವಿಶಿಷ್ಟತೆ ಹೇಳ್ತಾ ಇದೆ? ಏನು ವಿಶಿಷ್ಟತೆ? ಐ ಸಾ ಹಿಮ್ ಸ್ವಿಮ್ಮಿಂಗ್. ಐ ಸಾ, ನಾನು ನೋಡಿದೆ ಅವ್ನು ಸ್ವಿಮ್ ಮಾಡ್ತಾ ಇರೋದು, ಕರೆಕ್ಟ್ ಅಲ್ವಾ? ಅವ್ನು ಸ್ವಿಮ್ ಮಾಡ್ತಾ ಇರೋ ಬಗ್ಗೆ ಹೇಳ್ತಾ ಇದೆ ಅಂದರೆ ಇದು ಅಡ್ಜೆಕ್ಟಿವ್. ಸೊ ಸ್ವಿಮ್ಮಿಂಗ್ ಅನ್ನೋದು ಕೂಡ ನಮಗೆ ಪಾಸ್ಟ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ದ ಬುಕ್ ಈಸ್ ಇಂಟ್ರೆಸ್ಟಿಂಗ್. ಇಲ್ಲೇನಾಗುತ್ತೆ? ಇದು ದ ಬುಕ್ ಈಸ್ ಇಂಟ್ರೆಸ್ಟಿಂಗ್, ಬುಕ್ನ ವಿಶಿಷ್ಟತೆ ಹೇಳ್ತಿದೆ ಅಂದರೆ ಇದು ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವಲ್ಲಿ ಐ ಎನ್ ಜಿ ಬಂದರೆ ಏನಾಗುತ್ತೆ ನಮಗದು? ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಅಲ್ವಾ? ಸೊ ಇದರಲ್ಲಿ ನಾವೀಗ ಜೀರಂಡ್ ಯಾವುದು, ಇನ್ಫೈನೇಟಿವ್ ಯಾವುದು ಜಸ್ಟ್ ನೋಡೋಣ. ಈಸ್ ಫಾಂಡ್ ಆಫ್ ಪ್ರಿಪೋಸಿಷನ್, ಅದಾದಮೇಲೆ ನೌನು ಅಂದರೆ ಜೀರಂಡು. ರೀಡಿಂಗ್ ಈಸ್ ಈಸ್ ಹಾಬಿ, ರೀಡಿಂಗು ಸಬ್ಜೆಕ್ಟು ಕೂಡ ನಮಗೆ ಜೀರಂಡ್ ಆಗ್ಬೋದು. ಇದು ನೌನೇ, ಜೀರಂಡು. ಟು ಲರ್ನ್ ಇನ್ಫೈನೇಟಿವ್, ಕರೆಕ್ಟ್ ಅಲ್ವಾ? ಟು ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್ ಇಸ್ ಡಿಫಿಕಲ್ಟ್. ಟು ಲರ್ನ್ ಏನಾಗುತ್ತೆ ನಮಗೆ? 2+V1 ಫಾರ್ಮೇಟು, ಇನ್ಫೈನೇಟಿವ್. ಶಿ ಕಮ್ಸ್ ಟು ಸಿ, ಇದು ಕೂಡ ನಮಗೆ ಇನ್ಫೈನೇಟಿವ್. ಅರ್ಥ ಆಯ್ತಲ್ವಾ? ಸೊ ಈಗ ನಾವು ಜೀರಂಡ್ಗೆ ಮತ್ತು ಇನ್ಫೈನೇಟಿವ್ಗೆ ಏನು ರಿಲೇಷನು ನೋಡೋಣ. ಜೀರಂಡ್ಗೆ ಮತ್ತು ಇನ್ಫೈನೇಟಿವ್. ಜೀರಂಡ್ ನಾವು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ಕೊತೀವಿ. ಕಾಸು, ಹ್ಯಾಬಿಟು, ಆ್ಯಕ್ಟಿವಿಟಿ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಇನ್ಫೈನೇಟಿವಲ್ಲಿ ಇನ್ಕಂಪ್ಲೀಟ್ ಬಗ್ಗೆ ಮಾತಾಡ್ತೀವಿ. ಪರ್ಪಸ್ಸು, ಆರ್ಡರು, ರಿಕ್ವೆಸ್ಟು, ಅಡ್ವೈಸು, ಸಜೆಷನ್ ಬಂದಾಗೆಲ್ಲ ಇನ್ಫೈನೇಟಿವ್ ಯೂಸ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ಸ್ ನೋಡಿ, ಇಟ್ಸ್ ಓನ್ಲಿ ಮೋಟಿವ್ ವಾಸ್ ಫೈಂಡಿಂಗ್ ದ ಟ್ರೂತ್ ಆ್ಯಂಡ್ ಫಾಲೋ ಇಟ್. ಸೊ ಇಟ್ಸ್ ಓನ್ಲಿ ಮೋಟಿವ್ ವಾಸ್ ಅಂದರೆ ಏನು? ಪಾಸ್ಟ್ ಬಗ್ಗೆ ಮಾತಾಡ್ತಿದೆ. ಪಾಸ್ಟಲ್ಲಿ ನಮಗೆ ಫೈಂಡಿಂಗ್ ಬರುತ್ತಾ? ಬರಲ್ಲ. ನಮಗೆ ಇಲ್ಲೇನು ಬರಬೇಕು? ಫೈಂಡಿಂಗ್ ಬರಲ್ಲ. ಇಲ್ಲಿ ನಮಗೆ ಟು ಫೈಂಡ್ ಬರುತ್ತೆ. ಓಕೆ, ಇಸ್ ಓನ್ಲಿ ಮೋಟಿವ್ ವಾಸ್ ಟು ಫೈಂಡ್ ದ ಟ್ರೂತ್ ಆ್ಯಂಡ್ ಫಾಲೋ ಇಟ್. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು, ಈ ಲೆಫ್ಟ್ ಆಫ್ ಮುಂಬೈ ಆನ್ ಸಂಡೇ ಅರೈವಿಂಗ್ ದೇರ್ ಆನ್ ಮಂಡೇ. ಈ ಲೆಫ್ಟ್ ಆಫ್ ಬರುತ್ತೆ ನಮಗೆ? ಬರಲ್ಲ. ಫಾರ್. ಓಕೆ, ಈ ಲೆಫ್ಟ್ ಫಾರ್ ಮುಂಬೈ ಆನ್ ಸಂಡೇ ಅರೈವಿಂಗ್ ದೇರ್ ಆನ್ ಮಂಡೇ ಅಂದರೆ ಅಲ್ಲಿ ಮಂಡೇ ತಲುಪ್ತಾನೆ ಅಂತ. ಸೊ ಇಲ್ಲಿ ಮತ್ತೆ ಅರೈವಿಂಗ್ ಬಂತು, ಅರೈವಿಂಗ್ ಆಗುತ್ತಾ? ಬರಲ್ಲ. ಈ ಲೆಫ್ಟ್ ಫಾರ್ ಮುಂಬೈ ಆನ್ ಸಂಡೇ ಟು ಅರೈವ್ ದೇರ್ ಆನ್ ಮಂಡೇ. ಟು ಅರೈವ್ ಬರಬೇಕು, ಇನ್ಫೈನೇಟಿವ್ ಬರಬೇಕು. ಓಕೆನಾ? ಸೊ ಇನ್ಫೈನೇಟಿವಲ್ಲಿ ಇನ್ಕಂಪ್ಲೀಟ್ ಸೆಂಟೆನ್ಸಲ್ಲಿ ಪರ್ಪಸ್ಸು, ಆರ್ಡರು, ರಿಕ್ವೆಸ್ಟ್, ಅಡ್ವೈಸು ಸೆಂಟೆನ್ಸಲ್ಲಿ ಯೂಸ್ ಮಾಡ್ಬೇಕಾದ್ರೆ ನಾವು ಇನ್ಫೈನೇಟಿವ್ ಯೂಸ್ ಮಾಡ್ಕೊತೀವಿ. ಅದೇ ನೋಡಿ, ಕರ್ಬಿಂಗ್ ದ ಸ್ಪ್ರೆಡ್ ಆಫ್ ವೈಲೆನ್ಸ್ ಅಂದರೆ ಕರ್ಬಿಂಗ್ ದ ಸ್ಪ್ರೆಡ್ ಆಫ್ ವೈಲೆನ್ಸ್ ದ ಅಥಾರಿಟೀಸ್ ಬ್ರಾಟ್ ಅಂಡರ್ ಕರ್ಫ್ಯೂ ಮೋರ್ ಏರಿಯಾ ಇನ್ ದ ಸ್ಟೇಟ್. ಸೊ ಓದ್ತಾ ಇದ್ರೇ ಗೊತ್ತಾಗ್ತಿದೆ ಅಲ್ಲೇನೋ ತಪ್ಪೈತೆ ಅಂತ. ಇಲ್ಲೆಲ್ಲನೂ ನಮ್ಗೆ ಇನ್ಫೈನೇಟಿವ್ನೇ ಬರೋದು. ಓಕೆನಾ? ಕರ್ಬಿಂಗ್ ದ ಸ್ಪ್ರೆಡ್ ಆಫ್ ವೈಲೆನ್ಸ್, ಕರ್ಬಿಂಗ್ ಬರುತ್ತಾ? ಇಲ್ಲ. ಎಲ್ಲೆಲ್ಲ ಐ ಎನ್ ಜಿ ಇದೆ ಅಲ್ಲೂ ನಾವು ಜಸ್ಟ್ ಚೇಂಜ್ ಮಾಡ್ತಾ ಇದ್ದೀವಿ. ಟು ಕರ್ಬ್ ಅಂದರೆ ಕಂಟ್ರೋಲ್. ಟು ಕರ್ಬ್ ದ ಸ್ಪ್ರೆಡ್ ಆಫ್ ವೈಲೆನ್ಸ್ ದ ಅಥಾರಿಟೀಸ್ ಬ್ರಾಟ್ ಅಂಡರ್ ಕರ್ಫ್ಯೂ ಮೋರ್ ಏರಿಯಾ. ಕರ್ಫ್ಯೂ ಮೋರ್ ಏರಿಯಾ ಇನ್ ದ ಸ್ಟೇಟ್ ಅಂದರೆ ಸ್ಟೇಟಲ್ಲಿ ಎಷ್ಟೊಂದು ಕಡೆ ಕರ್ಫ್ಯೂನ ಜಾರಿ ಮಾಡಿದ್ದಾನೆ ಅಂತ. ನೆಕ್ಸ್ಟು, ಟು ಸ್ವಿಮ್ ಈಸ್ ಗುಡ್ ಎಕ್ಸಸೈಸ್. ಸ್ವಿಮ್ ಅನ್ನೋದೇನು? ಒಂದು ಆ್ಯಕ್ಟಿವಿಟಿಲಿ ಏನು ಬರಬೇಕು ನಮಗೆ? ಜೀರಂಡ್ ಬರಬೇಕು. ಸೊ ಟು ಸ್ವಿಮ್ ಬರಲ್ಲ, ಸ್ವಿಮ್ಮಿಂಗ್ ಈಸ್ ಗುಡ್ ಎಕ್ಸಸೈಸ್. ಅರ್ಥ ಆಯ್ತಲ್ವಾ? ಅಂದರೆ ನಾವು ಅದು ಯಾವ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮಗೆ ಇದಾಗುತ್ತೆ. ಸೊ ನೀವು ಇಲ್ಲಿ ಜೀರಂಡು ಇನ್ಫೈನೇಟಿವ್ ಅಂತ ಏನು ಬೇಡ, ನಾರ್ಮಲಾಗಿ ಓದಿದ್ರು ಗೊತ್ತಾಗುತ್ತೆ. ಈಸ್ ಓನ್ಲಿ ಮೋಟಿವ್ ವಾಸ್ ಟು ಫೈಂಡ್ ದ ಟ್ರೂತ್ ಆ್ಯಂಡ್ ಫಾಲೋ ಇಟ್. ಫೈಂಡಿಂಗ್ ಬರಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿ. ಹಿ ಈಸ್ ಡಿಟರ್ಮೈನ್ಡ್ ಇನ್ ಎಕ್ಸ್ಪ್ಯಾಂಡಿಂಗ್ ಈಸ್ ಬಿಸ್ನೆಸ್. ಎಕ್ಸ್ಪ್ಯಾಂಡಿಂಗ್ ಇಲ್ಲೇನು? ಐಯನ್ನು ಪ್ರಿಪೊಸಿಷನ್ ಆದಮೇಲೆ ಏನು ಬರಬೇಕು ನಮಗೆ? ಆಬ್ಜೆಕ್ಟ್ ಬರಬೇಕು. ಆಬ್ಜೆಕ್ಟ್ ಇಲ್ಲಿ ನೌನ್ ಆಗಿದೆ, ನೌನ್ ಜೀರಂಡ್ ಆಯಿತು. ಸೊ ಜೀರಂಡ್ ಬರಬಾರ್ದು. ಈಸ್ ಡಿಟರ್ಮೈನ್ಡ್ ಇನ್ ಎಕ್ಸ್ಪ್ಯಾಂಡಿಂಗ್ ಈಸ್ ಬಿಸ್ನೆಸ್. ಇಲ್ಲಿ ನಮ್ಗೆ ಏನು ಬರಬೇಕು? ಏನು ಚೇಂಜ್ ಆಗಬೇಕು? ಈಸ್ ಡಿಟರ್ಮೈನ್ಡ್ ಟು ಎಕ್ಸ್ಪ್ಯಾಂಡ್ ಇಸ್ ಬಿಸ್ನೆಸ್. ಅರ್ಥ ಆಗ್ತಿದೆಯಲ್ವಾ? ಇನ್ಫೈನೇಟಿವ್ ಬರಬೇಕು ನಮ್ಗೆ, ಇಲ್ಲಿ ಜೀರಂಡ್ ಬರಬಾರ್ದು. ಜೀರಂಡ್ ಬಂದರೆ ಎಕ್ಸ್ಪ್ಯಾಂಡಿಂಗ್ ಆಗೋಗು. ಈಸ್ ಡಿಟರ್ಮೈನ್ಡ್ ಇನ್ ಎಕ್ಸ್ಪ್ಯಾಂಡಿಂಗ್ ಇಸ್ ಬಿಸ್ನೆಸ್. ಇನ್ ಎಕ್ಸ್ಪ್ಯಾಂಡಿಂಗ್ ಬರಲ್ಲ ನಮಗೆ, ಡಿಟರ್ಮೈನ್ ಟು ಎಕ್ಸ್ಪ್ಯಾಂಡ್ ಅಂತ ಬರುತ್ತೆ. ಓಕೆನಾ? ಅಂದರೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅವನು ಸಂಕಲ್ಪ ಮಾಡ್ಕೊತಾ ಇದ್ದಾನೆ ಅಂತ. ಎಕ್ಸ್ಪ್ಯಾಂಡಿಂಗ್ ಅಲ್ಲ. ಸೊ ನೆಕ್ಸ್ಟ್ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿ. ಹಿ ಈಸ್ ಡಿಟರ್ಮೈನ್ಡ್ ಇನ್ ಎಕ್ಸ್ಪ್ಯಾಂಡಿಂಗ್ ಈಸ್ ಬಿಸ್ನೆಸ್. ಹಿ ಈಸ್ ಡಿಟರ್ಮೈನ್ಡ್ ಟು ಎಕ್ಸ್ಪ್ಯಾಂಡ್ ಇಸ್ ಬಿಸ್ನೆಸ್. ಇನ್ ಎಕ್ಸ್ಪ್ಯಾಂಡಿಂಗ್ ಬರಲ್ಲ ನಮಗೆ, ಡಿಟರ್ಮೈನ್ ಟು ಎಕ್ಸ್ಪ್ಯಾಂಡ್ ಅಂತ ಬರುತ್ತೆ. ಓಕೆನಾ? ಅಂದರೆ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಅವನು ಸಂಕಲ್ಪ ಮಾಡ್ಕೊತಾ ಇದ್ದಾನೆ ಅಂತ.
ನೆಕ್ಸ್ಟ್ ಐ ಎಂಜಾಯ್ ಟು ವಾಚ್ ಎ ಗುಡ್ ಡಿಟೆಕ್ಟಿವ್ ಮೂವಿ. ಸೊ ಐ ಎಂಜಾಯ್ ಟು ವಾಚ್ ಎ ಗುಡ್ ಡಿಟೆಕ್ಟಿವ್ ಮೂವಿ ಅಂದರೆ ಒಂದು ಮೂವಿನ ನೋಡಿದ್ರೆ ಇಷ್ಟ ಆಗುತ್ತೆ, ಅಂದರೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಎಂಜಾಯ್ ಟು ವಾಚ್ ಎ ಗುಡ್ ಡಿಟೆಕ್ಟಿವ್ ಮೂವಿ. ಟು ವಾಚ್ ಹೇಳ್ತಾ ಇದ್ದಾರೆ, ಓಕೆ. ಬಟ್ ಆದರೆ ನಮಗೆ ಆಪ್ಷನ್ಸಲ್ಲಿ ಏನೇನಿದೆ, ವಾಚಿಂಗ್ ಇದೆ, ವಾಚ್ಡ್ ಇದೆ, ನೋ ಸಬ್ಸ್ಟಿಟ್ಯೂಷನ್, ಇಲ್ಲಿ ಕೂಡ ವಾಚ್ ಇದೆ. ಐ ಎಂಜಾಯ್, ಇವಾಗ ಫಿಲಮ್ ನೋಡೋದೇನು ಒಂದು ಆ್ಯಕ್ಟಿವಿಟಿ ಇದ್ದಾಗ ನಮ್ಗೆ ಏನು ಬರಬೇಕು, ಜೀರಂಡ್ ಬರಬೇಕು. ಐ ಎಂಜಾಯ್ ವಾಚಿಂಗ್ ಎ ಗುಡ್ ಡಿಟೆಕ್ಟಿವ್ ಮೂವಿ. ಟು ವಾಚ್ ಎ ಗುಡ್ ಡಿಟೆಕ್ಟಿವ್ ಮೂವಿ ಬರಲ್ಲ, ಓಕೆನಾ. ಹಾಬಿ ಬಗ್ಗೆ ಮಾತಾಡ್ತಿರೋದು ಐ ಎಂಜಾಯ್. ಹಾಬಿ ಬಗ್ಗೆ, ಆ್ಯಕ್ಟಿವಿಟಿ ಬಗ್ಗೆ ಎಲ್ಲ ಮಾತಾಡ್ಬೇಕಾದ್ರೆ ನಾವು ಜೀರಂಡ್ ಯೂಸ್ ಮಾಡಬೇಕು. ಅದೇ ಥರ ಇದು ನೋಡಿ ಕೆಳಗಡೆ, ಇಟ್ ಈಸ್ ನಾಟ್ ವೈಸ್ ರಿಲೈಯಿಂಗ್ ಟು ಎನಿಬಡಿ ಟೂ ಮಚ್. ರಿಲೈಯಿಂಗ್ ಟು ಎನಿಬಡಿ ಬರುತ್ತಾ, ರಿಲೈಯಿಂಗ್ ಆನ್ ಎನಿಬಡಿ ತಾನೇ ಬರುತ್ತೆ. ಸೊ ಇದು ನಮಗೆ ಸೆಂಟೆನ್ಸ್ ನೋಡೋದು ಏನು ಗೊತ್ತಾಗ್ತಿದೆ, ಒಂದು ಸಜೆಷನ್ ಅಥವಾ ಅಡ್ವೈಸ್ ಬಗ್ಗೆ ಮಾತಾಡ್ತಾ ಇರೋದು. ಅಡ್ವೈಸು, ಇಟ್ ಈಸ್ ನಾಟ್ ವೈಸ್, ಅಡ್ವೈಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅಡ್ವೈಸಲ್ಲಿ ನಮ್ಗೆ ಏನು ಬರುತ್ತೆ, ಇನ್ಫೈನೇಟಿವ್ ಅಂದರೆ ಟು ಮತ್ತು V1 ಫಾರ್ಮೇಟಲ್ಲಿ ಬರಬೇಕು. ಸೊ ಇಲ್ಲಿ ಟು ಯಾವುದಿದೆ, ಐ ವಾಸ್, ಇಟ್ ಈಸ್ ನಾಟ್ ವೈಸ್ ರಿಲೈಯಿಂಗ್ ಟು ಎನಿಬಡಿ ಬದಲು ಟು ಇದೆ, ಇಲ್ಲಿ ಓಕೆ, ಇದು ನಮಗೆ ಬರೋಲ್ಲ. ಯಾಕಂದರೆ ಫಸ್ಟ್ ನಮಗೆ ಟು ಬರಬೇಕು, ನನ್ನೂ ಇಲ್ಲ, ಇಲ್ಲೂ ಟು ಇದೆ, ಇಲ್ಲೂ ಟು ಇದೆ, ಇಲ್ಲೂ ರಿಲೇ ಇದೆ, V1 ಫಾರ್ಮೇಟ್, ಇಲ್ಲೂ ರಿಲೇ ಇದೆ. ಎನಿಬಡಿ ಬರುತ್ತಾ, ಎನಿಬಡಿ ಬರುತ್ತಾ, ಆನ್ ಎನಿಬಡಿ ಬರುತ್ತಾ. ಟು ರಿಲೇ, ಇಟ್ ಈಸ್ ನಾಟ್ ವೈಸ್ ಟು ರಿಲೇ ಆನ್ ಎನಿಬಡಿ. ಯಾರ ಮೇಲೂ ನಾವು ನಂಬಿಕೆ ಇಟ್ಕೊಂಡಿರೋದು ಅಷ್ಟು ಒಳ್ಳೆಯದಲ್ಲ. ಸೊ ಟು ರಿಲೇ ಆನ್ ಎನಿಬಡಿ ಕರೆಕ್ಟಾಗಿ ಬರುತ್ತೆ ನಮ್ಗೆ ಆನ್ಸರ್, ಓಕೆನಾ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ. ನೆಕ್ಸ್ಟ್, ಈ ಸ್ಯಾಟ್ ಡೌನ್ ಬಿಸೈಡ್ ಮೀ ಆ್ಯಂಡ್ ಸ್ಟಾರ್ಟ್ ಟು ರೀಡ್ ಇಸ್ ನ್ಯೂಸ್ ಪೇಪರ್. ಸ್ಟಾರ್ಟ್ ಕೊಟ್ಟಿದ್ದಾರೆ, ಈ ಸ್ಯಾಟ್ ಡೌನ್ ಬಿಸೈಡ್ ಮೀ, ನ್ಯೂಸ್ ಪೇಪರ್ ಏನು ಓದೋದೇನು ಒಂದು ಹಾಬಿ. ಸೊ ಸ್ಟಾರ್ಟೆಡ್ ರೀಡಿಂಗ ನನ್. ಈ ಸ್ಯಾಟ್ ಡೌನ್ ಬಿಸೈಡ್ ಮೀ ಆ್ಯಂಡ್ ಸ್ಟಾರ್ಟೆಡ್ ರೀಡಿಂಗ್ ಬರುತ್ತೆ. ಸ್ಟಾರ್ಟೆಡ್ ರೀಡಿಂಗ್, ಓಕೆ, ಸ್ಟಾರ್ಟ್ ಮಾಡಿದ. ರೀಡಿಂಗ್ ಅನ್ನೋದು ನಮಗೆ ಜೀರಂಡ್ ಫಾರ್ಮೇಟ್ ಬರುತ್ತೆ, ಯಾಕಂದರೆ ಇಲ್ಲಿ ಹಾಬಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಸ್ಯಾಟ್ ಡೌನ್ ಬಿಸೈಡ್ ಮೀ ಆ್ಯಂಡ್ ಸ್ಟಾರ್ಟೆಡ್ ರೀಡಿಂಗ್ ಇಸ್ ನ್ಯೂಸ್ ಪೇಪರ್. ಸೊ ನೆಕ್ಸ್ಟ್ ನೋಡಿ, ನಮಗೆ ಜೀರಂಡ್ ಇನ್ಫೈನೇಟಿವಲ್ಲಿ ಸಿಂಗ್ಯುಲರ್ ಕೂಡ ಬರುತ್ತೆ ನಮಗೆ ಸೆಂಟೆನ್ಸಸ್ಸಲ್ಲಿ, ಓಕೆನಾ. ಜೀರಂಡು ಮತ್ತು ಇನ್ಫೈನೇಟಿವ್ ಸೆಂಟೆನ್ಸಲ್ಲಿ ಸಿಂಗ್ಯುಲರ್ ಆಗಿ ಕೂಡ ಬರುತ್ತೆ ನೋಡಿ. ಟು ಲರ್ನ್ ನ್ಯೂ ಲ್ಯಾಂಗ್ವೇಜಸ್ ಈಸ್ ಅಥವಾ ಆರ್ ಡಿಫಿಕಲ್ಟ್. ಇಲ್ಲಿ ಟು ಲರ್ನ್ ಅನ್ನೋದೇನು ಸಬ್ಜೆಕ್ಟು. ಸೊ ನ್ಯೂ ಲ್ಯಾಂಗ್ವೇಜ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇದು ನಮ್ಗೆ ಏನಾಗುತ್ತೆ, ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಆಗುತ್ತೆ. ಟು ಲರ್ನ್ ನ್ಯೂ ಲ್ಯಾಂಗ್ವೇಜಸ್ ಈಸ್ ಡಿಫಿಕಲ್ಟ್, ಆರ್ ಅಲ್ಲ, ಯಾಕಂದರೆ ಸಿಂಗ್ಯುಲರೇ ಬರಬೇಕು. ಟು ಲರ್ನ್ ನ್ಯೂ ಲ್ಯಾಂಗ್ವೇಜಸ್ ಇದೆ, ಇಲ್ಲಿ ಪಕ್ಕದಲ್ಲಿ ಆರ್ ಹಾಕೊಂಬಾರ್ದು, ಯಾಕಂದರೆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಇದು ಸಬ್ಜೆಕ್ಟ್ ಮೇಲೆ ತಾನೇ ವರ್ಬ್ ಡಿಪೆಂಡ್ ಆಗುತ್ತೆ. ಸಬ್ಜೆಕ್ಟ್ ಯಾವುದು, ಟು ಲರ್ನು. ಅದೇ ಥರ ಪಾರ್ಟಿಸಿಪೇಟಿಂಗ್ ಇನ್ ದ ರಿಪಬ್ಲಿಕ್ ಡೇ ಪರೇಡ್, ಇಲ್ಲ ಹಾಕಿಲ್ಲಲ್ಲ. ಈಸ್ ಅಥವಾ ಆರ್ ಕನ್ಸಿಡರ್ಡ್ ಆ್ಯನ್ ಹಾನರಿ ಬೈ ಮೆನಿ ಪೀಪಲ್. ಪಾರ್ಟಿಸಿಪೇಟಿಂಗ್ ಇನ್, ಸೊ ಪಾರ್ಟಿಸಿಪೇಟಿಂಗ್ ಇನ್ ದ ರಿಪಬ್ಲಿಕ್ ಡೇ ಪರೇಡ್, ಪಾರ್ಟಿಸಿಪೇಟಿಂಗ್ ಇನ್ ದ ರಿಪಬ್ಲಿಕ್ ಡೇ ಅನ್ನೋದೇನಾಯ್ತು ನಮಗೆ ಅದು ನೌನ್ ಆಗೋಯ್ತು, ಆಬ್ಜೆಕ್ಟ್ ಆಯಿತು. ಇನ್ ಅನ್ನೋದೇನಾಯಿತು ನಮಗೆ ಪ್ರಿಪೊಸಿಷನ್ ಆಯಿತು. ಪಾರ್ಟಿಸಿಪೇಟಿಂಗ್ ಅನ್ನೋದೇನಾಯಿತು ನಮಗೆ ಮೇನ್ ಸಬ್ಜೆಕ್ಟ್ ಆಯಿತು, ಕರೆಕ್ಟ್ ಅಲ್ವಾ. ಸೊ ಮೇನ್ ಸಬ್ಜೆಕ್ಟಲ್ಲಿ ING ಬಂದರೆ ಜೀರಂಡ್ ಆಯಿತು. ಸೊ ಜೀರಂಡಲ್ಲಿ ನಾವು ಏನು ತೊಗೊಬೇಕು, ಸಿಂಗ್ಯುಲರ್ ತೊಗೊಬೇಕು. ಪಾರ್ಟಿಸಿಪೇಟಿಂಗ್ ಇನ್ ದ ರಿಪಬ್ಲಿಕ್ ಡೇ ಪರೇಡ್ ಈಸ್, ಆರ್ ಬರಲ್ಲ, ಈಸ್ ಕನ್ಸಿಡರ್ಡ್ ಆ್ಯನ್ ಹಾನರಿ ಬೈ ಮೆನಿ ಪೀಪಲ್. ಅದೇ ಥರ ಈ ಕೆಳಗಡೆ ಬನ್ನಿ, ಇನ್ನೊಂದೆರಡು ಎಕ್ಸಾಂಪಲ್ ಇದೆ, ಇದು ನಾನು ಮತ್ತೆ ಹೇಳ್ತೀನಿ. ಇದು ಕೆಳಗಡೆ ನೋಡಿ, ಈಟಿಂಗ್ ಹೈ ವೆರೈಟೀಸ್ ಆಫ್ ಮಶ್ರೂಮ್ ಕಾಸ್ ಅಥವಾ ಕಾಸಸ್ ಕ್ಯಾನ್ಸರ್. ಇಲ್ಲೇನು ಬರುತ್ತೆ, ಇಲ್ಲಿ ಸಬ್ಜೆಕ್ಟ್ ಯಾವುದು, ಈಟಿಂಗು, ಕರೆಕ್ಟ್ ಅಲ್ವಾ. ಹೈ ವೆರೈಟೀಸ್ ಆಫ್ ಮಶ್ರೂಮ್ಸೇ ಇರ್ಬೋದು, ಆದರೆ ಸಬ್ಜೆಕ್ಟ್ ಅನ್ನೋದು ನಮಗೆ ಈಟಿಂಗು, ಇದ್ರ ಮೇಲೆ ತಾನೇ ಡಿಪೆಂಡ್ ಆಗುತ್ತೆ ನಮಗೆ. ಸೊ ಇಲ್ಲಿ ಸಿಂಗ್ಯುಲರ್ ಯಾವುದು ನಮಗೆ, ಈಟಿಂಗ್ ಹೈ ವೆರೈಟೀಸ್ ಆಫ್ ಮಶ್ರೂಮ್ಸ್. ಕಾಸಸ್, ಯಾಕಂದರೆ ಇದು ಸಿಂಗ್ಯುಲರು, ಇದು ಪ್ಲೂರಲ್ ಅಲ್ವಾ. ಇದು ಸಿಂಗ್ಯುಲರು, ಎಸ್ ಇದೆ ಅಂದ್ಬಿಟ್ಟು ಇದು ಪ್ಲೂರಲ್ ಆಗಲ್ಲ, ಕರೆಕ್ಟ್ ಅಲ್ವಾ, ಅರ್ಥವಾಗಿದ್ದೀರಾ. ಈಟಿಂಗ್ ಇದೇನಿದು ಮೇನ್ ಸಬ್ಜೆಕ್ಟು, ಇದು ಸಬ್ಜೆಕ್ಟ್ ಕಾಂಪ್ಲಿಮೆಂಟು, ಓಕೆ. ಇದು ಅದೇ ಥರ ಇದು ನೋಡಿ, ಮೇಕಿಂಗ್ ಪೈಸ್ ಆ್ಯಂಡ್ ಕೇಕ್ಸ್ ಈಸ್ ಅಥವಾ ಆರ್ ಈಸ್ ಹಾಬಿ ಬಗ್ಗೆ ಮಾತಾಡ್ತಿದೆ. ಮೇಕಿಂಗ್ ಪೈಸ್, ಮೇಕಿಂಗ್ ಅನ್ನೋದು ಸಬ್ಜೆಕ್ಟು, ING ಇದೆ, ಜೀರಂಡ್ ಆಯಿತು. ಪೈಸ್ ಆ್ಯಂಡ್ ಕೇಕ್ಸ್ ಒಂದು ಹಾಬಿ. ಸೊ ಹಾಬಿ ಇದ್ದಾಗ ನಮಗೆ ಜೀರಂಡಲ್ಲಿ ಏನು ಬರುತ್ತೆ, ಈಸ್ ಬರಬೇಕು, ಆರ್ ಬರಬಾರ್ದು, ಸಿಂಗ್ಯುಲರೇ ಬರಬೇಕು ನಮಗೆ, ಓಕೆನಾ. ಮೇಕಿಂಗ್ ಪೈಸ್ ಆ್ಯಂಡ್ ಕೇಕ್ಸ್ ಈಸ್ ಹಾಬಿ, ಅರ್ಥ ಆಯ್ತಲ್ವಾ. ಸೊ ಜೀರಂಡು ಮತ್ತು ಇನ್ಫೈನೇಟಿವಲ್ಲೇ ನೌನ್ಸು ಪ್ರೊನೌನ್ಸು ಕಮಿಂಗ್ ಬಿಫೋರ್ ಜೀರಂಡ್ ಆಲ್ವೇಸ್ ಟೇಕ್ಸ್ ಪೊಸೆಸಿವ್ ಕೇಸ್. ನೌನ್ಸು ಅಥವಾ ಪ್ರೊನೌನ್ಸು ಕಮಿಂಗ್ ಬಿಫೋರ್ ಜೀರಂಡ್ಗೂ ಮುಂಚೆನೇ ಬಂದರೆ ಅದು ಯಾವಾಗಲೂ ನಮಗೆ ಪೊಸೆಸಿವ್ ಕೇಸೇ ತಗೊಳುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಸೊ ಏನು ತಿಳ್ಕೊಂಡ್ವಿ, ನೌನ್ಸು ಅಥವಾ ಪ್ರೊನೌನ್ಸು ಜೀರಂಡ್ಗೂ ಮುಂಚೆ ಬರೋದು ಯಾವತ್ತೂ ಪೊಸೆಸಿವ್ ಕೇಸ್ ಆಗಿರುತ್ತೆ. ಇಲ್ಲಿ ನೋಡಿ, ಅಮೇರಿಕನ್ಸ್ ಡು ನಾಟ್ ಆಬ್ಜೆಕ್ಟ್ ಟು ಮೀ ಕಾಲಿಂಗ್
ದೆಮ್ ಬೈ ದೇರ್ ಫಸ್ಟ್ ನೇಮ್ಸ್. ಇಲ್ಲಿ ಯಾವುದು ಜೀರಂಡು ಕಾಲಿಂಗು. ಸೊ ಇದಕ್ಕೆ ಮುಂಚೆ ಏನು ಬರಬೇಕು, ಪೊಸೆಸಿವ್ ಕೇಸು. ಪೊಸೆಸಿವ್ ಕೇಸ್ ಯಾವ್ದಿದೆ, ಯಾವ್ದ್ಯಾವ್ದಿದೆ, ಮೈ ಕಾಲಿಂಗ್ ಇದೆ, ಮೈ ಸೆಲ್ಫ್ ಬರುತ್ತಾ, ಮೈ ಸೆಲ್ಫ್ ಬರಲ್ಲ. ನನ್ನು ಅಲ್ಲ, ಬೀನು ಅಲ್ಲ, ಇವೆರಡೂ ಅಲ್ಲ. ಇವೆರಡರಲ್ಲಿ ಟು ಮೈ ಕಾಲಿಂಗ್ ಇರಬೇಕು ಅಥವಾ ಮೈ ಕಾಲಿಂಗ್, ಎರಡರಲ್ಲೊಂದು. ಈಗ ಅಮೆರಿಕನ್ಸ್ ಡು ನಾಟ್ ಅಬ್ಜೆಕ್ಟ್ ಟು ಇದೆ, ಅಮೆರಿಕನ್ಸ್ ಡು ನಾಟ್ ಅಬ್ಜೆಕ್ಟ್ ಟು ಮೈ ಕಾಲಿಂಗ್ ದೆಮ್ ಬೈ ದೇರ್ ನೇಮ್ಸ್. ಓಕೆ, ಪೊಸೆಸಿವೇ ಬರಬೇಕು. ಓಕೆ, ಇದು ಎ, ಅರ್ಥ ಆಯ್ತಲ್ವಾ? ಅಮೆರಿಕನ್ಸ್ ಡು ನಾಟ್ ಅಬ್ಜೆಕ್ಟ್ ಟು ಮೈ ಕಾಲಿಂಗ್ ದೆಮ್ ಬೈ ದೇರ್ ಫಸ್ಟ್ ನೇಮ್. ಅವ್ರ ಫಸ್ಟ್ ನೇಮ್ಸಲ್ಲಿ ಕರೆಯೋದನ್ನು ಅವ್ರು ನಾನು ಅವ್ರ ಫಸ್ಟ್ ನೇಮ್ಸನ್ನು ನಾನು ಕರೆಯೋದು ಅವ್ರು ಅಬ್ಜೆಕ್ಟ್ ಮಾಡಲ್ಲ ಅಂತ. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ ಈ ವಾಸ್ ಸರ್ಪ್ರೈಸ್ಡ್ ಅಟ್ ಮೀ ರಿಫ್ಯೂಸಿಂಗ್ ದ ಆಫರ್. ರಿಫ್ಯೂಸಿಂಗ್ ಬಂತು, ಇಲ್ಲಿ ಏನು ಬರಬೇಕು ನಮಗೆ, ಮೀ ಬರಬೇಕಾ? ಅಲ್ಲ, ಮೈ ಬರಬೇಕು. ಯಾಕಂದರೆ ಮೈ ಅನ್ನೋದು ಪೊಸೆಸಿವ್ ಕೇಸು, ನಾವು ಕಲ್ತ್ಕೊಂಡಿದ್ದೀವಲ್ಲ ಇದರಲ್ಲಿ, ಯಾವುದು ಪ್ರಿಪೋಸಿಷನ್ಸಲ್ಲಿ. ಕರೆಕ್ಟ್ ಅಲ್ವಾ? ಆ ಸಬ್ಜೆಕ್ಟಿವ್ ಕೇಸು, ಆಬ್ಜೆಕ್ಟಿವ್ ಕೇಸು ಅದ್ರಲ್ಲಿ ಕಲ್ತ್ಕೊಂಡ್ವಲ್ಲ, ಸಾರಿ ಅಬ್ಜೆಕ್ಟಿವ್ಸಲ್ಲಿ ಕಲ್ತ್ಕೊಂಡ್ವಲ್ಲ. ಈ ವಾಸ್ ಸರ್ಪ್ರೈಸ್ಡ್ ಅಟ್ ಮೈ ರೆಫ್ಯೂಸಿಂಗ್ ದ ಆಫರ್. ನೆಕ್ಸ್ಟು, ಐ ಡೋಂಟ್ ಮೈಂಡ್ ರೋಹನ್ ಸ್ಟೇಯಿಂಗ್ ಲೇಟ್ ಅವರ್ ಅಟ್ ನೈಟ್. ಇಲ್ಲಿ ಅದು ಜೀರಂಡ್ ಯಾವುದು, ಸ್ಟೇಯಿಂಗು. ಸೊ ಇದಕ್ಕೆ ಮುಂಚೆ ಏನು ಬರಬೇಕು ನಮಗೆ, ಪೊಸೆಸಿವ್ ಕೇಸೇ ಬರಬೇಕು. ರೋಹನ್ ಬರುತ್ತಾ, ಬರಲ್ಲ, ರೋಹನ್ಸ್. ಓಕೆ, ಐ ಡೋಂಟ್ ಮೈಂಡ್ ರೋಹನ್ ಸ್ಟೇಯಿಂಗ್ ಲೇಟ್ ಅವರ್ ಅಟ್ ನೈಟ್. ನೆಕ್ಸ್ಟು, ಹಿಸ್ ಫಾದರ್ ಅಪ್ರಿಷಿಯೇಟೆಡ್ ಹಿಮ್ ವರ್ಕಿಂಗ್ ಹಾರ್ಡ್ ಫಾರ್ ಹಿಸ್ ಅಪ್ಕಮಿಂಗ್ ಎಕ್ಸಾಮ್ಸ್. ಸೊ ವರ್ಕಿಂಗ್ ಬಂತು, ಹಿಮ್ ಬರುತ್ತೆ ನಮಗೆ, ಹಿಮ್ ಬರಲ್ಲ. ಸೊ ಇದು ಜೀರಂಡ್ ಆಗಿದ್ದಾಗ ಇದು ಪೊಸೆಸಿವ್ ಆಗಬೇಕು. ಪೊಸೆಸಿವ್ ಆಗಬೇಕಂದ್ರೆ ಇದೇನಾಗಬೇಕು, ಹಿಸ್ ಆಗಬೇಕು. ನೀವು ಅಬ್ಜೆಕ್ಟಿವ್ಸಲ್ಲಿ ಬರ್ದಿದ್ದೀವಿ, ಒಂದ್ಸಲ ತೆಗೆದು ನೋಡಿ, ಟೇಬಲ್ ಬರ್ಕೊಂಡಿದ್ದೀವಲ್ಲ, ಸಬ್ಜೆಕ್ಟಿವ್ ಕೇಸು, ಆಬ್ಜೆಕ್ಟಿವ್ ಕೇಸು, ಇದು ಇನ್ನೊಂದು ಪ್ರಿಪೊಸಿಷನ್ ಕೇಸು, ಪೊಸೆಸಿವ್ ಕೇಸಲ್ಲಿ ಅಬ್ಜೆಕ್ಟಿವ್, ಪೊಸೆಸಿವ್ ಕೇಸಲ್ಲಿ ಇನ್ನೊಂದು ಬರ್ಕೊಂಡಿದ್ದೀವಲ್ಲ, ಅದನ್ನು ತೆಗೆದು ಓಪನ್ ಮಾಡಿ ಒಂದ್ಸಲ ನೋಡಿ. ಇಸ್ ಫಾದರ್ ಅಪ್ರಿಷಿಯೇಟೆಡ್ ಇಸ್ ವರ್ಕಿಂಗ್ ಹಾರ್ಡ್ ಫಾರ್ ಇಸ್ ಅಪ್ಕಮಿಂಗ್ ಎಕ್ಸಾಮ್ಸ್. ಅಂದರೆ ಸ್ವಲ್ಪ ವಿಚಿತ್ರವಾಗೇ ಇರ್ಬೋದು, ಬಟ್ ಇದೆ ಆ್ಯಸ್ ಪರ್ ಗ್ರಾಮರ್ ಇದೇ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ನೋಡಿ, ಆಫ್ಟರ್ ಪ್ರಿಪೋಸಿಷನ್ ವಿ ಯೂಸ್ ಜೀರಂಡ್ ನಾಟ್ ಇನ್ಫೈನೇಟಿವ್. ಪ್ರಿಪೋಸಿಷನ್ ಆದಮೇಲೆ ಜೀರಂಡೇ ಬರಬೇಕು, ಇನ್ಫೈನೇಟಿವ್ ಅಲ್ಲ. ನೋಡಿ, ಹಿಸ್ ಫಾದರ್ ಪ್ರಿವೆಂಟೆಡ್ ಹಿಮ್ ಟು ಗೋ ಅಬ್ರಾಡ್ ಫಾರ್ ಹೈಯರ್ ಸ್ಟಡೀಸ್. ಟು ಗೋ ಏನು ನಮಗೆ, ಇನ್ಫೈನೇಟಿವ್. ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ಆಫ್ಟರ್ ಪ್ರಿಪೋಸಿಷನ್ ಯಾವುದಿಲ್ಲ ನಮಗೆ, ಟು. ಕರೆಕ್ಟ್ ಅಲ್ವಾ? ಸೊ ಟು ಬಂತು ಅಂದರೆ ಇಲ್ಲೇನಿದೆ, ಆಫ್ಟರ್ ಪ್ರಿಪೋಸಿಷನ್ ವಿ ಯೂಸ್ ಜೀರಂಡ್ ನಾಟ್ ಇನ್ಫೈನೇಟಿವ್, ಅಂದರೆ ಜೀರಂಡ್ ಯೂಸ್ ಮಾಡಬೇಕು. ಈಸ್ ಫಾದರ್ ಪ್ರಿವೆಂಟೆಡ್ ಹಿಮ್ ಟು. ಸೊ ಇಲ್ಲಿ ನಮ್ಗೆ ಏನು ಬರಬೇಕು, ಜೀರಂಡ್ ಬರಬೇಕು. ಕರೆಕ್ಟ್ ಅಲ್ವಾ? ಆದರೆ ಟು ಅನ್ನೋದು ನಮಗೆ ಸೆಂಟೆನ್ಸಲ್ಲಿ ಮ್ಯಾಚ್ ಆಗಲ್ಲ. ಈಸ್ ಫಾದರ್ ಪ್ರಿವೆಂಟೆಡ್ ಟು ಗೋಯಿಂಗ್ ಅಬ್ರಾಡ್ ಅಲ್ಲ. ಓಕೆ, ಈಸ್ ಫಾದರ್ ಪ್ರಿವೆಂಟೆಡ್ ಹಿಮ್ ಫ್ರಮ್ ಗೋಯಿಂಗ್ ಅಬ್ರಾಡ್ ಫಾರ್ ಹಿಸ್ ಹೈಯರ್ ಸ್ಟಡೀಸ್. ನೆಕ್ಸ್ಟ್, ಮೈ ಫಾದರ್ ಡಿಸ್ಕಸ್ಡ್ ಮೀ ಟು ಟ್ರೈ ಫಾರ್ ಎ ಜಾಬ್ ಆ್ಯಸ್ ಈ ವಾಂಟೆಡ್ ಮೀ ಟು ಪರ್ಸ್ಯೂ ಹೈಯರ್ ಸ್ಟಡೀಸ್. ಇಲ್ಲೂ ಸೇಮು, ಟು ಟ್ರೈ ಬರಲ್ಲ, ಫ್ರಮ್ ಟ್ರೈಯಿಂಗ್. ಓಕೆ, ಫ್ರಮ್ ಟ್ರೈಯಿಂಗ್. ಮೈ ಫಾದರ್ ಡಿಸ್ಕಸ್ಡ್ ಮೀ, ಸಾರಿ ಏನಿದು, ಡಿಸೈಡೆಡ್ ಮೀ ಫ್ರಮ್ ಟ್ರೈಯಿಂಗ್ ಫಾರ್ ಎ ಜಾಬ್ ಆ್ಯಸ್ ಈ ವಾಂಟೆಡ್ ಮೀ ಟು ಪರ್ಸ್ಯೂ ಹೈಯರ್ ಸ್ಟಡೀಸ್. ನಮ್ಮ ಫಾದರ್ ನಮ್ಮನ್ನ ಏನು ಜಾಬ್ಗೆ ಜಾಸ್ತಿ ಎಂಕರೇಜ್ ಮಾಡಿಲ್ಲ, ಹೈಯರ್ ಸ್ಟಡೀಸ್ಗೆ ಎಂಕರೇಜ್ ಮಾಡಿದ್ರು ಅಂತ. ನೆಕ್ಸ್ಟ್, ದ ಪೊಲೀಸ್ ವಾಸ್ ಅಕ್ಯೂಸ್ ಟು ಟ್ಯಾಂಪರ್ ವಿತ್ ದ ಎವಿಡೆನ್ಸ್. ಸೊ ಟು ಟ್ಯಾಂಪರ್ ಬರುತ್ತಾ, ಬರಲ್ಲ. ಇಲ್ಲ, ಅಕ್ಯೂಸ್ಡ್ ಇದೆ, ಸೊ ಅಕ್ಯೂಸ್ಡ್ ಫಸ್ಟ್ ಬರಬೇಕು. ಸೊ ಇಲ್ಲಿ ನಮಗೆ ಪ್ರಿಪೋಸಿಷನ್ ಆದಮೇಲೆ ING ಫಾರ್ಮ್ಯಾಟ್ ಬರಬೇಕು. ಸೊ ಪ್ರಿಪೋಸಿಷನ್ ಯಾವುದಿಲ್ಲ, ಇದೆ ಆಫ್ ಇದೆ. ಸೊ ದಿ ಪೊಲೀಸ್ ವಾಸ್ ಅಕ್ಯೂಸ್ಡ್ ಆಫ್ ಟ್ಯಾಂಪರಿಂಗ್ ವಿತ್ ದ ಎವಿಡೆನ್ಸ್. ಇದು ಕರೆಕ್ಟ್. ಓಕೆನಾ? ಫಾರು ಕೂಡ ಪ್ರಿಪೋಸಿಷನ್ನೇ, ಆದರೆ ದ ಪೊಲೀಸ್ ವಾಸ್ ಅಕ್ಯೂಸ್ಡ್ ಟು ಟ್ಯಾಂಪರ್ ವಿತ್ ದ ಎವಿಡೆನ್ಸ್. ಅಂದರೆ ಎವಿಡೆನ್ಸ್ನ ಟ್ಯಾಂಪರ್ ಅಂದರೆ ಸ್ವಲ್ಪ ಅದ್ಲಿ ಬದಲಿ ಅಂತಾರಲ್ಲ, ಚೇಂಜ್ ಮಾಡಕ್ಕೆ ಬಿಟ್ಟಿರ್ತಾರಲ್ಲ, ಅದಕ್ಕೆ ಟ್ಯಾಂಪರಿಂಗ್ ಅಂತಾರೆ. ಅದನ್ನು ಮಾಡಿದ್ದಕ್ಕೆ ದ ಪೊಲೀಸ್ ವಾಸ್ ಅಕ್ಯೂಸ್ಡ್, ಪೊಲೀಸ್ ಮೇಲೆ ಅಕ್ಯೂಸ್ ಮಾಡಿದ್ದಾರೆ. ಅಂದರೆ ಪೊಲೀಸ್ನೇ ಆರೋಪಿಗಳಾಗಿ ತೋರಿಸ್ತಾ ಇದ್ದಾರೆ. ದ ಪೊಲೀಸ್ ವಾಸ್ ಅಕ್ಯೂಸ್ಡ್ ಟು ಟ್ಯಾಂಪರ್ ವಿತ್ ದ ಎವಿಡೆನ್ಸ್. ಅಕ್ಯೂಸ್ಡ್ ಫಾರ್ ಟ್ಯಾಂಪರಿಂಗ್ ಬರಲ್ಲ, ಅಕ್ಯೂಸ್ಡ್ ಆಫ್ ಟ್ಯಾಂಪರಿಂಗ್. ಅಂದರೆ ಪೊಲೀಸೇ ಮಾಡ್ತಾ ಇರೋದು, ಬೇರೆಯವರಲ್ಲ. ಓಕೆನಾ? ಸೊ ದ ಪೊಲೀಸ್ ವಾಸ್ ಅಕ್ಯೂಸ್ಡ್ ಆಫ್ ಟ್ಯಾಂಪರಿಂಗ್ ವಿತ್ ದ ಎವಿಡೆನ್ಸ್. ಅಕ್ಯೂಸ್ಡ್ ಫಾರ್ ಟ್ಯಾಂಪರಿಂಗ್ ವಿತ್ ದ ಎವಿಡೆನ್ಸ್ ಅಲ್ಲ. ಆಲ್ರೆಡಿ ವಾಸ್ ಬಂದಿದೆ ಅಂದರೆ ಆಲ್ರೆಡಿ ಆಗೋಗಿದೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿಗೆ ನಮ್ಮದು ಸೆಮಿ ಮಾಡಲ್ಸ್ ಕೂಡ ಮುಗಿದೋಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಟಾಪಿಕ್ ಇದೆ, ಯಾವುದು, ಇನ್ಫೈನೇಟಿವ್ ತಿಳ್ಕೊಂಡ್ವಲ್ಲ, ಸೊ ಅದೇ ಜೀರಂಡ್ ತಿಳ್ಕೊಂಡ್ವಲ್ಲ, ಇನ್ಫೈನೇಟಿವ್ ಒಂದು ಬಾಕಿ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಬಿಟ್ರೆ ಅಲ್ಲಿ ಮುಗಿದೋಗುತ್ತೆ. ಅದು ಆಲ್ರೆಡಿ ನಿಮ್ಗೆ ಗೊತ್ತಿರೋದೆ, ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದ್ರೆ ಅಲ್ಲಿ ಮುಗಿದೋಗುತ್ತೆ. ಅಷ್ಟೊಂದು ಏನು ಇರಲ್ಲ. ನೆಕ್ಸ್ಟ್ ವಿಡಿಯೋ ಒಂದು 5-10 ನಿಮಿಷ ಇರುತ್ತೆ ಮ್ಯಾಕ್ಸಿಮಮ್ ಅಷ್ಟೇ.
ಅಂದರೆ ಲೇಟಾಗಿ ಹೋಗಿದೆ, ಇವಾಗ ಆಲ್ರೆಡಿ 10 ಗಂಟೆ ಆಯಿತು. ಸೊ ಕಣ್ಣು ಉರಿತಿದೆ ಅದಕ್ಕೋಸ್ಕರ. ಸೊ ಇನ್ ಕೇಸ್ ವೀಡಿಯೋ ಫಾಸ್ಟ್ ಅನಿಸ್ತಾ ಇದ್ರೆ ಸ್ಲೋ ಮಾಡ್ಕೊಳ್ಳಿ, ಸ್ಲೋ ಆಗ್ತಿದ್ರೆ ಫಾಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಕನ್ವೀನಿಯನ್ಸ್ ಇರುತ್ತೆ ಹಂಗೆ ನೋಡಿ. ಸೊ ಇಲ್ಲಿಗೆ ಇನ್ನೊಂದು ವೀಡಿಯೋ ಮುಗಿದೋಗುತ್ತೆ ನಮ್ಮದು ವರ್ಬು ಕೂಡ. ಅದಾದಮೇಲೆ ನಾವು ಇದನ್ನು ಸ್ಟಾರ್ಟ್ ಮಾಡೋಣ, ಅಡ್ವರ್ಬ್. ಓಕೆ, ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.